ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ ಹರಿಃ ಓಂ. ಭೀಷ್ಮಾಚಾರ್ಯರು ಅವ್ರ ಯುದ್ಧ ಯಾವ ಕ್ಷಣದಲ್ಲೂ ನಿಲ್ಲಿಸದೆ ಹಾಗೆ ಮುಂದುವರಿಸ್ತಾ ಇದ್ರು. ಅಂದ್ರೆ ಅಭಿಮನ್ಯು ಅತ್ಯಂತ ತೀಕ್ಷ್ಣವಾದ ಪ್ರತ್ಯುತ್ತರವನ್ನ ಕೊಟ್ಟಾಗ ಭೀಷ್ಮಾಚಾರ್ಯ ಒಬ್ಬರೇ ಅವನನ್ನ ಎದುರಿಸ್ಲಿಕ್ಕಾಯ್ತು. ಹೀಗೆ ಭೀಷ್ಮಾಚಾರ್ಯರು ಉಳಿದ ಪಾಂಡವರ ಸೇನೆಯನ್ನೆಲ್ಲ ಓಡಿಸಿ ಬಿಟ್ರು. ಅಷ್ಟೊತ್ತಿಗೆ ಸೂರ್ಯ ಮುಳುಗತೊಡಗಿದ. ತತಃ ಸೈನ್ಯೇಷು ಭಗ್ನೇಷು ಮತಿತೇಷು ಚ ಸರ್ವಶಃ ಪ್ರಾಪ್ತೇ ಚಾಸ್ತಂ ದಿನಕರೇ ನ ಪ್ರಾಜ್ಞಾಯತ ಕಿಂಚನ. ಯಾವಾಗ ಭೀಷ್ಮಾಚಾರ್ಯರು ಯುದ್ಧದ ತೀವ್ರತೆಯನ್ನು ಹೆಚ್ಚಿಸಿದ್ರು, ಆಗ ಪಾಂಡವರ ಸೇನೆ ಎಲ್ಲ ದಿಕ್ಕುಗಳಿಗೆ ಓಡಿ ಹೋಯಿತು. ಅಷ್ಟು ಹೊತ್ತಿಗಾಗ್ಬೇಕಾದ್ರೆ ಸೂರ್ಯ ತನ್ನ ಅಸ್ತಂಗತನಾಗುವ ಕಾಲವನ್ನ ಸಮೀಪಿಸಿದ್ದಾದ್ರಿಂದ ಅವನು ಕಾಣಲಿಲ್ಲ. ಆಮೇಲೆ ಭೀಷ್ಮಂಚ ಸಮುದೀರ್ಯಂತಂ ದೃಷ್ಟ್ವಾ ಪಾರ್ಥ ಮಹಾಹವೇ ಅವಹಾರಮಕುರುವಂತ ಸೈನ್ಯಾನಾಂ ಭರತರ್ಷಭ. ಓ ಭರತ ಕುಲದ ಹಿರಿಯನೇ, ನೀನು ಅತ್ಯಂತ ತೀಕ್ಷ್ಣವಾಗಿ ಯುದ್ಧ ಮಾಡ್ತಾ ಇರುವುದರ ಬಗ್ಗೆ ಎಲ್ಲರೂ ಕೂಡ ಆಶ್ಚರ್ಯಪಟ್ಟಿದ್ರು. ಅಂದ್ರೆ ಕಪಿಗಳ ಸೇನೆ, ಇದು ಪಾಂಡವರ ಸೇನೆಯಲ್ಲಿ ಈ ಯುದ್ಧದ ಕುರಿತಾದ ಸ್ಪಷ್ಟ ನಿಲುವು ಭೀಷ್ಮನಲ್ಲಿ ಇತ್ತು ಹೊರತು ಪಾಂಡವರಲ್ಲಿ ಇನ್ನೂ ಆ ಯುದ್ಧದ ವ್ಯವಸ್ಥೆಯ ಬಗ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಪಾಂಡವರೇ ಯುದ್ಧದ ಸೇನೆಯನ್ನ ಹಿಂತೆಗೆದುಕೊಂಡರು ಅಂತ ಹೇಳಿ ಒಟ್ಟು ಅವರ ಯುದ್ಧದ ಪ್ರವೃತ್ತಿ ಅವತ್ತೇ, ಅಂದ್ರೆ ಭೀಷ್ಮಾಚಾರ್ಯರ ಪ್ರವೃತ್ತಿಯೇ ಅತ್ಯಂತ ದೊಡ್ಡದಾಯಿತು. ಉಳಿದವರೆಲ್ಲ ಅತ್ಯಂತ ಕ್ಷೀಣವಾದ್ರು, ತಮ್ಮ ಅಧಿಕಾರವನ್ನ ಕಳ್ಕೊಂಡು ಕ್ಷೀಣವಾದ್ರು ಅನ್ನೋದನ್ನ ಹೇಳಿದ್ರು. ಇಲ್ಲಿಗೆ 45ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. ಅದರ ನಂತರ 46ನೇ ಅಧ್ಯಾಯದಲ್ಲಿ 2ನೇ ದಿವಸದ ಯುದ್ಧ ಆರಂಭ ಆಗುವುದಕ್ಕೆ ಬೇಕಿರುವಂತಹದ್ದು. 2 ದಿವಸದ ಯುದ್ಧದಲ್ಲಿ ಮತ್ತೆ ಸೇನೆಯ ಸಿದ್ಧತೆ ಎಲ್ಲ ಆಯ್ತು. ಅಂದ್ರೆ 1ನೇ ದಿವಸದ ಯುದ್ಧ ಮುಗಿಯಬೇಕಾದ್ರೆ ಯುಧಿಷ್ಠಿರ ಕೃಷ್ಣನಿಗೆ ಇಷ್ಟು ಹೇಳ್ತಾನೆ. ಒಟ್ಟು ಇದರ ಈ ಅಧ್ಯಾಯದ ಸಾರ ಏನು ಅಂದ್ರೆ, ಭೀಷ್ಮಾಚಾರ್ಯರ ಬಾಣ ನಮ್ಮ ಸೇನೆಯನ್ನ ನಜ್ಜುಗುಜ್ಜು ಮಾಡಿಬಿಟ್ಟಿದೆ. ಇವತ್ತಂತೂ ಎಲ್ಲಾ ದಿಕ್ಕುಗಳಿಗೂ ಓಡಿದ್ದಾರೆ. ನಮ್ಮಲ್ಲಿ ಅರ್ಜುನ ಮನಸ್ಸಿಟ್ಟು ಹೋರಾಡ್ತಾ ಇಲ್ಲ. ಅವನು ಸುಮ್ನೆ ಯುದ್ಧದಲ್ಲಿ ಭಾಗವಹಿಸಬೇಕು ಅಂತ ಭಾಗವಹಿಸಿದ್ದಾನೆ, ಸುಮ್ನೆ ಡಿಫೆನ್ಸ್ ಅಲ್ಲಿ ನಿಂತು ಬಿಟ್ಟಿದ್ದಾನೆ. ಭೀಮ ಒಬ್ಬನೇ ಪ್ರಾಮಾಣಿಕವಾಗಿ ಯುದ್ಧದ ಚರ್ಯೆಯಲ್ಲಿ ಅತ್ಯಂತ ಶ್ರದ್ಧೆಯಿಂದ ಹೋರಾಡ್ತಾ ಇರುವಂತದ್ದು. ಹಾಗಾಗಿ ಭೀಮನ ಯುದ್ಧವನ್ನ ನಾನು ಶ್ಲಾಘಿಸ್ತೇನೆ. ಇವ್ರು ಯಾರು ನನ್ನ ಪರವಾಗಿ ಅಂದ್ರೆ ಯುದ್ಧದಲ್ಲಿ ನಿಜವಾದ ಗೆಲುವನ್ನ ಸಂಪಾದಿಸ್ಲಿಕ್ಕೆ ಬೇಕಿರುವಂತೆ ಹೋರಾಡ್ತಾ ಇಲ್ಲ. ಅದರಿಂದಾಗಿ ನಾನು ಕಾಡಿಗೆ ಹೋಗ್ಬಿಡ್ತೇನೆ. ನನಗೆ ಈ ಯುದ್ಧ ಬೇಡ, ಈ ಜಯ ಬೇಡ, ಈ ರಾಜ್ಯ ಬೇಡ, ಈ ಯಾವ ಬಂಧುಗಳು ಬೇಡ ಅಂತ ದುಃಖ ಪಡ್ತಾನೆ. ಅವನಿಗೆ ಕೃಷ್ಣ ಸಮಾಧಾನ ಮಾಡ್ತಾನೆ. ಯುಧಿಷ್ಠಿರನ ಜೊತೆಗೆ ಧೃಷ್ಟದ್ಯುಮ್ನನು ಕೂಡ ಮರು ದಿವಸದ ಸೇನೆಯ ಸಿದ್ಧತೆಯ ಕುರಿತಾದ ಭರವಸೆಯ ಮಾತುಗಳನ್ನಾಡುತ್ತಾನೆ ಅನ್ನೋದಿಷ್ಟು ಈ ಅಧ್ಯಾಯದ ಸಾರ. ಇದರ ವಿವರವನ್ನ ನಾವು ನೋಡ್ತಾ ಹೋಗುದಾದ್ರೆ ಶ್ಲೋಕ ಕ್ರಮದಲ್ಲಿ, ಕೃತಾವಹಾರೇ ಸೈನ್ಯಾನಾಂ ಪ್ರಥಮೇ ಭರತರ್ಷಭ ಭೀಷ್ಮೇ ಚ ಯುಧಿ ಸಂರಬ್ಧೆ ಹೃಷ್ಟೇ ದುರ್ಯೋಧನೆ ತಥಾ ಧರ್ಮರಾಜಸ್ತತಸ್ತೂರ್ಣಂ ಅಭಿಗಮ್ಯ ಜನಾರ್ದನಂ.
ಭ್ರಾತೃಭಿಃ ಸಹಿತೋ ಭ್ರಾತೃಭಿಃ ಸಹಿತೋ ಸರ್ವೈಃ ಸರ್ವೈಶ್ಚೈವ ಜನೇಶ್ವರೈಃ. ಹೇ ಭರತರ್ಷಭ, ಅಂದ್ರೆ ಧೃತರಾಷ್ಟ್ರನನ್ನು ಕುರಿತು ಸಂಜಯ್ ಹೇಳ್ತಾ ಇರುವ ಮಾತು. ಮೊದಲನೇ ದಿವಸದ ಸೈನ್ಯ ಗೆಲುವನ್ನ ಅಂತ ಯೋಚನೆ ಮಾಡದೇ ಇದ್ರು ಪಾಂಡವರ ಸೈನ್ಯ ಹಿಂದೆ ಸರಿದಿತ್ತು ಅನ್ನೋದು ಸತ್ಯ. ಮರುದಿವಸದ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಅತ್ಯಂತ ಹುಮ್ಮಸ್ಸಿನಲ್ಲಿದ್ರು. ಅವರು ಎಳೆಯರು ಅನ್ನೋದೇ ಮರೆತು ಬಿಟ್ಟಿದ್ರು. ಉತ್ಸಾಹಿಯಾಗಿ ಅತ್ಯಂತ ತೀಕ್ಷ್ಣವಾದ ಯುದ್ಧವನ್ನ ಮಾಡ್ತಾ ಇದ್ರು. ಮಾಡುವಾಗ ದುರ್ಯೋಧನ ಅತ್ಯಂತ ಸಂತೋಷದಿಂದ ಇದ್ದ. ಏನಾದ್ರೂ ಭೀಷ್ಮಾಚಾರ್ಯರು ನಮಗೆ ಗೆಲುವನ್ನ ತಂದು ಕೊಡ್ತಾರೆ, ನಾವು ಅವರ ಕೈ ಹಿಡಿದಿದ್ದು ಕಾಲು ಹಿಡಿದಿದ್ದು ಎಲ್ಲ ಸರಿ ಹೋಯ್ತು ಅಂತ ತುಂಬಾ ಉನ್ಮಾದದಿಂದ ಇದ್ದ ದುರ್ಯೋಧನ. ಅಷ್ಟೊತ್ತಿಗೆ ಧರ್ಮರಾಜನಿಗೆ ತುಂಬಾ ತಲೆ ಕೆಟ್ಟು ಹೋಯ್ತು. ಜನಾರ್ದನಂ ಅಭಿಗಮ್ಯ ನೇರ ಕೃಷ್ಣನ ಹತ್ರ ಹೋದ್ರು. ತಮ್ಮನನ್ನು ಸೇರಿಸಿಕೊಂಡು ಉಳಿದ ಎಲ್ಲ ಪ್ರಮುಖ ರಾಜರನ್ನೆಲ್ಲ ಜೊತೆಗಿಟ್ಟುಕೊಂಡು ಸೇನೆಯ ಮುಖ್ಯ ವ್ಯವಸ್ಥೆಗಳನ್ನೆಲ್ಲ ಮಾತನಾಡ್ಲಿಕ್ಕೆ ಕೃಷ್ಣನನ್ನ ಸೇರಿಕೊಂಡ್ರು. ಶುಚಾ ಪರಮಯ ಯುಕ್ತಶ್ಚಿಂತಯಾ ನಃ ಪರಾಜಯಂ ವಾರ್ಷ್ಣೇಯಂ ಅಬ್ರವೀದ್ರಾಜನ್ ದೃಷ್ಟ್ವಾ ಭೀಷ್ಮಶ್ಚ ವಿಕ್ರಮಂ. ಭೀಷ್ಮಾಚಾರ್ಯರ ಹೋರಾಟದ ಕೆಚ್ಚನ್ನ ಕಂಡು ಬಹಳ ಚಿಂತಾಕ್ರಾಂತನಾಗಿದೆ ಯುಧಿಷ್ಠಿರ. ತುಂಬಾ ದುಃಖದಿಂದಲೇನೆ ವಾರ್ಷ್ಣೇಯ, ನಾನು ಈ ಯುದ್ಧದಲ್ಲಿ ಎಲ್ಲವನ್ನು ಕೈಯೊಳಗೆ ತಂದುಕೊಳ್ತೇನೆ ಅಂತ ಅನ್ನೋದು ಮಾತ್ರ ನನಗೆ ತುಂಬಾ ಅಸಾಧ್ಯವಾದ ಸಂಗತಿ ಅಂತ ನನಗೆ ಅನ್ನಿಸ್ತಾ ಇದೆ. ಆದ್ರಿಂದ ನಾನೇನ್ ಮಾಡ್ಬೇಕು ಅನ್ನೋದನ್ನ ನೀನ್ ಹೇಳ್ಬೇಕು ಅನ್ನೋ ರೀತಿಯಲ್ಲಿ ಮುಂದೆ ಅವನ ಹತ್ರ ಮಾತಾಡ್ತಾನೆ. ಕೃಷ್ಣ ಪಶ್ಯನ ಹೇ ಶ್ವಾಸಂ ಭೀಷ್ಮಂ ಭೀಮ ಪರಾಕ್ರಮಂ ತರೇ ದಹಂತಂ ಸೈನ್ಯಂ ಮೇ ಗ್ರೀಷ್ಮೇ ಕಕ್ಷಮಿವಾನಲಂ. ಈ ಬೇಸಿಗೆ ಕಾಲದ ಕಾಡಿನ ನಡುವೆ ಮರವೊಂದು ಪರಸ್ಪರ ತಿಕ್ಕಿಕೊಂಡಾಗ ಹೇಗೆ ಇಡೀ ಯಾವುದೋ ಒಂದು ಮರ ತಿಕ್ಕಿದ್ದು, ಒಣಗಿದ ಮರ ಅದು, ಇಡೀ ಕಾಡನ್ನೇ ಸುಟ್ಟು ಬಿಡುತ್ತೆ ಹೇಗೋ ಹಾಗೆ ಒಣಗಿದ ಭೀಷ್ಮ ಇಡೀ ಕಾಡು ಹಸಿ ಹಸಿಯಾಗಿದ್ರು ಕೂಡ ಅದನ್ನ ಬಹಳ ಚೆನ್ನಾಗಿದೆ ಈ ಉದಾಹರಣೆ. ಹಸಿಯಾಗಿರುವ ಮರವನ್ನೆಲ್ಲ ಒಣಗಿರುವ ಒಂದು ಮರ ಪಿಕ್ಕಾಡಿಕೊಂಡು ಹುಟ್ಟಿಸಿದ ಬೆಂಕಿಯಿಂದ ಎಲ್ಲವನ್ನು ನಾಶ ಮಾಡ್ತಾ ಇದೆ. ನೋಡು ಭೀಷ್ಮಾಚಾರ್ಯರ ಅತ್ಯಂತ ಭೀಷಣವಾದ ಪರಾಕ್ರಮವನ್ನ. ತನ್ನ ಬಾಣದಿಂದ ಇಡೀ ಸೇನೆಯ ಕಾಲನ್ನೇ, ಅಂದ್ರೆ ನೆಲದಲ್ಲಿ ಕಾಲು ಇಡ್ಲಿಕ್ಕಾಗದ ಹಾಗೆ ಸುಟ್ಟು ಬಿಡ್ತಾ ಇದೆ. ಈ ಬಿಸಿಲುಗಾಲಕ್ಕೆ ಹೇಗೆ ಕಲ್ಲಿನ ಮೇಲೆ ಹೆಜ್ಜೆ ಇಡ್ಲಿಕ್ಕಾಗದೆ ಎಲ್ಲರೂ ತಕತೈ ಅಂತ ಕುಣಿಯುವ ಹಾಗಾಗುತ್ತೋ ಹಾಗೆ ದಹಂತಂ ಸುಡ್ತಾ ಇದ್ದಾನೆ ಭೀಷ್ಮಾಚಾರ್ಯ. ಇದನ್ನ ನೋಡಿ ನಾವೇನು ತೀರ್ಮಾನ ಮಾಡ್ಬೇಕು ಅಂತ ಗೊತ್ತಾಗ್ತಾ. ಕಥಮೇನಂ ಮಹಾತ್ಮಾನಂ ಶಕ್ಷ್ಯಾಮ ಪ್ರತಿವೀಕ್ಷಿತು ಲೇಲಿಷ್ಯಮಾನಂ ಸೈನ್ಯಮ್ಮೆ ಹವಿಷ್ಮಂತಮಿವಾನಲಂ. ಹೇಗೆ ದಳ್ಳುರಿಯಂತೆ ಬೆಂಕಿಯ ನಾಲಿಗೆ ತನ್ನ ಸುತ್ತಲಿನ ಎಲ್ಲ ಆಹುತಿಗಳನ್ನ ನೆಕ್ಕಿ ನೆಕ್ಕಿ ಮೇಯ್ತಾ ಇರುತ್ತೋ, ನೆಕ್ಕಿ ನೆಕ್ಕಿ ಆಹುತಿಯಾಗಿ ಸ್ವೀಕರಿಸುತ್ತೋ, ಹಾಗೆ ಭೀಷ್ಮಾಚಾರ್ಯರು ಬೆಂಕಿಯಂತೆ ತನ್ನ ಕಟವಾಯಿಯ ಸುತ್ತ ನಾಲಿಗೆಯನ್ನ ಚಪ್ಪರಿಸಿಕೊಳ್ಳುವ ಹಾಗೆ ಇಡೀ ಸೇನೆಯನ್ನೇ ನುಂಗುತ್ತಾ ಇದ್ದಾನೆ. ಹವಿಸ್ಸನ್ನ ನುಂಗುವ ಬೆಂಕಿಯ ನಾಲಿಗೆಯಂತೆ ಮಹಾತ್ಮ ನಮ್ಮ ಸೈನ್ಯವನ್ನೇ ನೆಕ್ಕಿ ಬಿಡ್ತಾ ಇದ್ದಾನೆ. ಅದನ್ನ ನೋಡ್ಲಿಕ್ಕೂ ನಮ್ಮ ಹತ್ರ ಆಗ್ತಾ ಇಲ್ಲ, ನಾವ್ ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವನನ್ನು ಎದುರಿಸಿ ನಾವು ಹೇಗ್ ಮುಂದುವರಿಬಹುದು ಇನ್ನು ಅನ್ನೋದನ್ನು ಯೋಚಿಸ್ಲಿಕ್ಕೆ ಆಗ್ತಾ ಇಲ್ಲ. ಏತಂ ಹಿ ಪುರುಷ ವ್ಯಾಘ್ರಂ ಧನುಷ್ಮಂತಂ ಮಹಾಬಲಂ ದೃಷ್ಟ್ವಾ ವಿಭದ್ರುತಂ ಸೈನ್ಯಂ ಮದೀಯಂ ಮಾರ್ಗಣಾಹತಂ. ಇದನ್ನ ಯೋಚನೆ ಮಾಡಿ ನಾವೇನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾನೆ. ಯಾರು? ಧರ್ಮರಾಜ. ಈ ಸಿಂಹದಂತಿರುವ ಅಥವಾ ಹುಲಿಯಂತೆ ಇರುವ ಧನುಸ್ಸನ್ನು ಹಿಡಿದ್ರೆ ಅವನ ಹಾಗೆ ಹಿಡಿಬೇಕು ಅನ್ನುವಂತೆ ಎಲ್ಲರಿಗೂ ಒಂದು ಮಾದರಿಯಂತಿರುವ ಅತ್ಯಂತ ಬಲಿಷ್ಠನಾದ ಬಾಣದಿಂದ ಪೀಡಿತವಾದ ಮದೀಯಂ ಸೈನ್ಯಂ ಮಾರ್ಗಣಾಹತಂ ವಿಪದ್ರುತಂ. ಅವನ ಕಡೆಗೆ ಮುಖ ಮಾಡಿ ನಿಲ್ಲಿಕ್ಕೆ ಧೈರ್ಯ ಇಲ್ಲ.
ಬೆನ್ನು ಕಟ್ಕೊಂಡು ಓಡ್ತಾ ಇದ್ದಾರೆ, ಅವನು ಬೆನ್ನು ಹಿಂದಿನಿಂದ ಹೊಡೆಯುವುದಿಲ್ಲ ಅನ್ನುವ ಒಂದೇ ಕಾರಣಕ್ಕೆ ಎದುರು ನಿಂತ್ರೆ ಅವನು ಹೊಡೆದು ಬಿಡ್ತಾನೆ ಅಂತ ಎಲ್ಲರೂ ಬೆನ್ನು ತೋರಿಸ್ಕೊಂಡು ಓಡ್ತಾ ಇದ್ದಾರೆ. ಶಕ್ಯೋ ಜೇತುಂ ಯಮೋ ಕ್ರುದ್ಧ ಯಮಃ ಕ್ರುದ್ಧ ವಜ್ರಪಾಣಿಶ್ಚ ಸಂಯುಗೆ ವರುಣ ಪಾಶವೃಚ್ಚಾಪಿ ಕುಬೇರೋ ವಾಗದಾಧರ ನತು ಭೀಷ್ಮೋ ಮಹಾತೇಜ ಶಕ್ಯೋ ಜೇತುಂ ಮಹಾಬಲ. ಯಮ ತನ್ನ ಪಾಶವನ್ನ ಹಿಡಿದು ಎದುರಾದರೂ, ಇಂದ್ರ ತನ್ನ ವಜ್ರಪಾಣಿಯಾಗಿ ಬಂದ್ರು, ವರುಣ ತನ್ನ ವರುಣ ಪಾಶವನ್ನ ಹಿಡಿದ್ರು, ಕುಬೇರ ತನ್ನ ಗದೆಯನ್ನು ಹೊತ್ತು ಬಂದ್ರು, ಭೀಷ್ಮನನ್ನು ಎದುರಿಸಲು ಸಾಧ್ಯ ಇಲ್ಲ ಅನ್ನುವಷ್ಟು ಆತ ಕ್ರುದ್ಧನಾಗಿದ್ದಾನೆ, ಅಗ್ರೆಸಿವ್ ಆಗಿ ನಿಂತು ಬಿಟ್ಟಿದ್ದಾನೆ. ಸೋಹಮೇವಂ ಗತೇಮಗ್ನೋ ಭೀಷ್ಮಗಾಧ ಜಲೇ ಪ್ಲವಃ ಆತ್ಮನೋ ಬುದ್ಧಿ ದೌರ್ಬಲ್ಯ ಭೀಷ್ಮಮಾಸಾಧ್ಯ ಕೇಶಭಾವನಂ ಯಾಸ್ಯಾಮಿ ಗೋವಿಂದ ಶ್ರೇಯೋ ಮೇ ತತ್ರ ಜೀವಿತುಂ. ಈ ರೀತಿ ಭೀಷ್ಮಾಚಾರ್ಯರನ್ನು ನಾನು ಸುಮ್ಮನೆ ಬುದ್ಧಿಯ ದೌರ್ಬಲ್ಯದಿಂದ ಅವನನ್ನು ಗೆಲ್ಲಬಹುದು ಅಂತ ಅಂದುಕೊಂಡು ಯುದ್ಧಕ್ಕೆ ಕೈ ಹಾಕಿಬಿಟ್ಟೆ. ಆದ್ರೆ ಅಗಾಧವಾದ ಭೀಷ್ಮನೆಂಬ ಸಮುದ್ರವನ್ನ ದಾಟ್ಲಿಕ್ಕೆ ನನ್ನ ಹತ್ರ ನೌಕೆಯೇ ಇಲ್ಲ ಅಂತ ಗೊತ್ತಿಲ್ಲದೆ ಸಮುದ್ರಕ್ಕೆ ಇಳಿದು ಬಿಟ್ಟಿದ್ದೇನೆ. ಇದು ನೆಲಕ್ಕೆ ಅಂದ್ರೆ ಕಾಲು ನೆಲಕ್ಕೆ ಸಿಗುವ ತನಕ ಸಮುದ್ರದಲ್ಲಿ ಸ್ವಲ್ಪ ಮುಂದೆ ಸರಿಬಹುದು. ಅದು ಕೂಡ ಜೋರಾದ ತೆರೆ ಹೊಡೆದ್ರೆ ತಲೆ ಒಡೆದು ಹೋಗುತ್ತೆ, ಯಾವುದೋ ಬಂಡೆ ಹೊಡೆದು. ಹಾಗಾಗಿ ಅಗಾಧವಾದ ಸಮುದ್ರವನ್ನ ದಾಟ್ಲಿಕ್ಕೆ ಹೆಜ್ಜೆ ಇಟ್ಟು ಬಿಟ್ಟಿದ್ದೇವೆ. ಗೋವಿಂದ, ಯಾಕೋ ನಾವು ಹಿಂದೆ ಸರಿಯುವುದೇ ಒಳ್ಳೆಯದು ಅಂತ ಅನಿಸ್ತಾ ಇದೆ. ಅಹಂ ಯಾಸ್ಯಾಮಿ ವನಂ, ನಾನು ಕಾಡಿಗೆ ಹೊರಟು ಬಿಡ್ತೇನೆ. ಶ್ರೇಯೋಮೇ ತತ್ರ ಜೀವಿತಂ, ನಾನು ಅಲ್ಲೇ ವಾಸವಾಗುವುದು ಅತ್ಯಂತ ಕ್ಷೇಮ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆದ್ರಿಂದಾಗಿ ಇದ್ಯಾಕೋ ಯುದ್ಧ ಸರಿ ಹೋಗ್ತಾ ಇಲ್ಲ. ನತ್ವಿಮಾಂ ಪೃಥಿವೀ ಪಾಲಾನ್ನ ಧಾತುಂ ಭೀಷ್ಮಾಯ ಮೃತ್ಯವೇ ಕ್ಷಪಯಿಷ್ಯತಿ ಸೇನಾ ಮೇ ಕೃಷ್ಣೋ ಭೀಷ್ಮೋ ಮಹಾಸ್ತ್ರವಿತ್. ಈ ಭೂಮಿಯನ್ನ ನೋಡಿಕೊಳ್ಳುವಂತಹ ಈ ಎಲ್ಲ ರಾಜರ ಜೀವವನ್ನ ನಾನು ಭೀಷ್ಮಾಚಾರ್ಯರೆಂಬ ಮೃತ್ಯುವಿಗೆ ಬಲಿ ಕೊಡಲಾರೆ ಕೃಷ್ಣ. ಇಲ್ಲಿಗೆ ನಿಲ್ಲಿಸ್ಬಿಡೋಣ, ಈ ಇವರನ್ನೆಲ್ಲಾದ್ರೂ ಬದುಕಿಸ್ಕೊಳ್ಬಹುದು. ಅವರ ಕೈಗೆ ಇನ್ನು ಉಳಿದವರು ಯಾರೂ ಕೂಡ ಬದುಕುವ ಆಸೆ ಹೊತ್ತು ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗೆಲುವು ಅನ್ನೋದು ಕೇವಲ ಮರೀಚಿಕೆ. ಹಾಗಾಗಿ ಮಹಾಸ್ತ್ರ ವೇತೃವಾದ ಭೀಷ್ಮನನ್ನು ನಾವು ಎದುರಿಸಿದ್ರೆ ನಮ್ಮ ಸೇನೆ ನುಚ್ಚು ನೂರಾಗುತ್ತೆ, ಧ್ವಂಸವಾಗಿ ಹೋಗುತ್ತೆ. ಆದ್ರಿಂದಾಗಿ ಕ್ಷಪಯಿಷ್ಯತಿ, ಅವನು ನಿರ್ನಾಮ ಮಾಡಿಬಿಡ್ತಾನೆ. ಆದ್ರಿಂದಾಗಿ ಬೇಡ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಯಥಾನಲಂ ಪ್ರಜ್ವಲಿತಂ ಪತಂಗ ಸಮಭಿದ್ರುತಾ ವಿನಾಶಯೈವ ಗಚ್ಚಂತಿ ತಥಾ ಮೇ ಸೈನಿಕೋ ಜನ. ನನ್ನ ಸೈನಿಕರೆಲ್ಲ ದೊಡ್ಡ ಬೆಂಕಿಯ ಜ್ವಾಲೆಗೆ ತನ್ನ ರೆಕ್ಕೆಗಳಿಂದ ಹಾತೆಗಳೆಲ್ಲ ಆರಿಸ್ಲಿಕ್ಕೆ ಅಂತ ಅದರ ಮೇಲೆ ನುಗ್ಗಿದ್ರೆ ಹೇಗಾಗುತ್ತೆ, ಹಾಗೆ ಯಥಾನಲಂ ಪ್ರಜ್ವಲಿತಂ ಪ್ರತಂಗಾಹ ಸಮಭಿದ್ರುತಾಹ, ಇವೆಲ್ಲ ಬೆಂಕಿಯನ್ನ ನಾವು ಆರಿಸಿ ಬಿಡ್ತೇವೆ ಅಂತ ತನ್ನ ರೆಕ್ಕೆಗಳಿಂದ ಬೀಸಿದ್ರೆ ಬೆಂಕಿ ಆರುತ್ತಾ? ಇನ್ನಷ್ಟು ಉಜ್ವಲವಾಗಿ ಅದನ್ನ ಸುಟ್ಟು ಹಾಕುತ್ತೆ, ಮತ್ತಷ್ಟು ಆಹುತಿ ಸಿಕ್ಕಿತು ಅಂತ ಬೆಂಕಿ ಇನ್ನಷ್ಟು ಉಜ್ವಲಿತವಾದ ಸ್ಥಿತಿಯನ್ನ ಇನ್ನಷ್ಟು ವ್ಯಾಪ್ತಿ ಹೆಚ್ಚಿಸಿಕೊಳ್ಳುತ್ತೆ. ಹಾಗಾಗಿ ಕ್ಷಯಂ ನೀತೋಸ್ಮಿ ವಾರ್ಷ್ಣೇಯ ರಾಜ್ಯ ಹೇತೋ ಪರಾಕ್ರಮಿ ಭ್ರಾತರಶ್ಚೈವ ಮೇ ವೀರ ಕರ್ಷಿತಾ ಶರಪೀಡಿತಾ. ಹೇ ವಾರ್ಷ್ಣೇಯ, ನನ್ನ ಈ ನೆಲವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಪರಾಕ್ರಮವನ್ನು ತೋರಿಸಲು ಹೋಗಿ ನಾನೇ ನನ್ನ ಮುಕ್ತಾಯದ ಗೀತೆಯನ್ನ ಹಾಡ್ತಾ ಇದ್ದೇನೆ ಅಂತ ಅನಿಸ್ತಾ ಇದೆ. ಅಂತ್ಯ ಗೀತೆಗೆ ನಾವೇ ಮುನ್ನುಡಿ ಬರೆದ ಹಾಗಿದೆ. ವೀರರಾದ ನನ್ನ ಸಹೋದರರು ಕೂಡ ಈ ಬಾಣದಿಂದ ಪೆಟ್ಟು ತಿಂದು ಸರಿ ನೆತ್ತರನ್ನ ಸವಿಸಿಕೊಂಡು ಸುಸ್ತಾಗಿದ್ದಾರೆ. ಮತ್ಕೃತೆ ಭಾರತ ಸೌಹಾರ್ದ್ರಾತ್ ರಾಜ್ಯಾತ್ ದೃಷ್ಟಾಸ್ತಥಾ ಸಖಾತ್ ಜೀವಿತಂ ಬಹುಮನ್ಯೇಹಂ ಜೀವಿತಂ ಹೃದಯ ದುರ್ಲಭಂ. ಇಲ್ಲಿಯ ತನಕ ನನ್ನ ಮೇಲಿನ ವಿಶ್ವಾಸದಿಂದ ಅವರು ನಾನು ಕಾಡಿಗೆ ಬಂದಾಗ ರಾಜ್ಯವನ್ನ ಕಳ್ಕೊಂಡ್ರು. ನನ್ನ ಮೇಲಿನ ಪ್ರೀತಿಗೋಸ್ಕರ ಅಣ್ಣ ಹೇಳಿದ ಮಾತನ್ನ ನಾವು ಮೀರಬಾರ್ದು ಅನ್ನುವ ಕಾರಣಕ್ಕಾಗಿ ಅವರು ರಾಜ್ಯ ಕಳ್ಕೊಂಡ್ರು. ಈಗ ಅವರ ಜೀವಿತವನ್ನ ನಾನು ತುಂಬಾ ಇಷ್ಟಪಡುತ್ತೇನೆ. ಮನ್ಯೇಹಂ ಬಹು ಜೀವಿತಂ ಜೀವಿತಂ ಹೃದಯ ದುರ್ಲಭಂ. ಇಂತಹ ಸಜ್ಜನರಾದ ತಮ್ಮಂದ್ರೆ ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಸಿಕ್ಕಿದ್ದನ್ನ ಕಳ್ಕೊಳ್ಳಿಕ್ಕೆ ಮನಸ್ಸಿಲ್ಲ. ಜೀವಿತಸ್ಯ ಹಿಶೇಷೇಣ ತಪಸ್ತಪ್ಸ್ಯಾಮಿ ದುಶ್ಚರಂ ನ ಘಾತಯಿಷ್ಯಾಮಿ ರಣೇ ಮಿತ್ರಾಣಿ ಮಾನಿ ಕೇಶವ. ಎಲೆ ಕೇಶವನೇ, ದುಶ್ಚರವಾದ ತಪಸ್ಸನ್ನು ಮಾಡುತ್ತೇನೆ. ನನ್ನ ಮಿತ್ರರನ್ನು ನಾನು ಕೊಲೆಗೀಡು ಮಾಡದೆ ಪ್ರಾಮಾಣಿಕವಾದ ಜೀವನವನ್ನು ನಡೆಸ್ತೇನೆ. ಕಷ್ಟಕರವಾದ ತಪಸ್ಸಾಗಿರಬಹುದು, ಆದ್ರೆ ಉಳಿದ ಜೀವನವನ್ನು ಹಾಗೆ ಕಳೆದು ಬಿಡ್ತೇನೆ. ನಾನು ಯಾವತ್ತೂ ಕೂಡ ರಾಜ್ಯದ ಕಡೆಗೆ ತಲೆನೇ ಹಾಕಲ್ಲ ಅಂತಹ ಯುಧಿಷ್ಠಿರ
ಕೃಷ್ಣನ ಹತ್ರ ಹೇಳ್ತಾ ಇದ್ದಾನೆ, ರಥಾನ್ಮೇ ಬಹುಸಹಸ್ರಾನ್ ದಿವ್ಯೈರಸ್ತ್ರೈರ್ ಮಹಾಬಲ ಘಾತಯತ್ಯನಿ ಅನಿಶಂ ಭೀಷ್ಮ ಪ್ರವರಾಣಾಂ ಪ್ರಹಾರಿಣಾಂ. ಹೊಡೆದಾಡುವವರಲ್ಲಿ ಅತ್ಯಂತ ವೀರನಾದಂತಹ ಭೀಷ್ಮಾಚಾರ್ಯ ನಿತ್ಯವೂ ನಿರಂತರವೂ ಮತ್ತೆ ಮತ್ತೆ ನಮ್ಮ ಸೈನ್ಯವನ್ನ ಹೊಡೆದುರುಳಿಸ್ತಾ ಇರ್ತಾನೆ. ಒಂದೇ ರಥದಲ್ಲಿ ಕುಳಿತು ಸಾವಿರಾರು ರಥಗಳನ್ನ ನಿಲ್ಲಿಸ್ತಾನೆ. ಸೈನ್ಯವನ್ನ ಪ್ರಹಾರಗೊಳಿಸಿ ದಿವ್ಯವಾದ ಅಸ್ತ್ರಗಳಿಂದ ನಮ್ಮನ್ನು ಸಾವಿನ ಕೊನೆಯ ಎಳೆಯತ್ತ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಕಿನ್ನು ಕೃತ್ವಾ ಕೃತಂ ಮೇ ಸ್ಯಾತ್ ಬ್ರೂಹಿ ಮಾಧವ ವಾಚಿರಂ ಮಧ್ಯಸ್ಥಮಿವ ಪಶ್ಯಾಮಿ ಸಮರೇ ಸವ್ಯಸಾಚಿನಂ. ಯಾವ ಕಾರ್ಯವನ್ನು ನಾನು ಮಾಡಿ ಮುಗಿಸ್ಬೇಕು ಏನು ಗೊತ್ತಾಗ್ತಿಲ್ಲ. ಯುದ್ಧ ಮಾಡಿ ಮುಗಿಸ್ಲೋ, ಯುದ್ಧಕ್ಕೆ ತಿಲಾಂಜಲಿ ನೀಡ್ಲೋ, ತಪಸ್ಸಿಗೆ ಹೊರಡ್ಲೋ. ಈ ಸವ್ಯಸಾಚಿಯಾದಂತಹ ಅರ್ಜುನ ಇದ್ದಾನಲ್ಲ, ಅವನು ಯುದ್ಧ ಮಾಡ್ತಾ ಇಲ್ಲ. ಮಧ್ಯಸ್ಥಮಿವ ಪಶ್ಯಾಮಿ, ಸುಮ್ನೆ ಆ ಕಡೆಯವರು ಬೇಕು ಈ ಕಡೆಯವರು ಬೇಕು ಅಂತ ಈ ದಲ್ಲಾಳಿಗಳು ಅವರನ್ನು ಹೊಗಳ್ತಾರೆ ಇವರನ್ನು ಹೊಗಳ್ತಾರೆ. ಎರಡು ಕಡೆಯಿಂದ ಕಮಿಷನ್ ಬೇಕು ಅವರಿಗೆ ನ್ಯಾಯ ಬೇಕು. ಇವರು ಹಾಗೆ ವಾದದ ನೆಪದಲ್ಲಿ ಎದುರುಗಡೆ ಹೋರಾಡ್ತಿರ್ತಾರೆ. ಆಮೇಲೆ ಒಂದೇ ಕೋರ್ಟಲ್ಲಿ ನಾಳೆ ಇನ್ನೊಂದು ಕೇಸ್ ಎದುರಾಗುವಾಗ ಅವರವರಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಅವರು ಕೇವಲ ಒಂದು ಮಧ್ಯಸ್ಥಿಕೆಯನ್ನು ವಹಿಸಿರ್ತಾರೆ ಹೊರತು ಪ್ರಾಮಾಣಿಕವಾಗಿ ಸತ್ಯ ಗೆಲ್ಲಬೇಕು ಅನ್ನುವ ಯೋಚನೆಯಲ್ಲಿ ಇರಲ್ಲ ದಲ್ಲಾಳಿಗಳು. ಹಾಗೆ ಈ ಅರ್ಜುನ ಅವನು ನಿಜವಾದ ಯುದ್ಧ ಮಾಡ್ತಾ ಇಲ್ಲ. ಭೀಷ್ಮಾಚಾರ್ಯರನ್ನ ಎದುರಿಸ್ಲಿಕ್ಕಾಗದೆ ಸುಮ್ನೆ ಯುದ್ಧದಲ್ಲಿ ಕೈಕಾಟ ಹೊಡಿತಾ ಇದ್ದಾನೆ. ಏಕೋ ಭೀಮ ಪರಂ ಶಕ್ತಿಯ ಯುದ್ಧತ್ಯೇಷ ಮಹಾಭುಜ ಕೇವಲಂ ಬಾಹುವೀರ್ಯೇನ ಕ್ಷತ್ರಧರ್ಮ ಮನುಸ್ಮರನ್. ಕ್ಷತ್ರಧರ್ಮದ ನಿಜವಾದ ರೂಪವನ್ನ ಪಾಲನೆ ಮಾಡ್ತಾ ಇರೋನು. ಇದು ತುಂಬಾ ಮುಖ್ಯವಾದ ಸಂಗತಿ. ಕ್ಷತ್ರಧರ್ಮವನ್ನ ಯುಧಿಷ್ಠಿರ ಹೇಳುವ ಮಾತು. ಯುಧಿಷ್ಠಿರ ಹಾಗೆ ಸುಮ್ನೆ ಯಾರನ್ನು ಅಧಾರ್ಮಿಕವಾಗಿ ಹೊಗಳುವುದಿಲ್ಲ, ತನಗೇನು ಕೆಲಸ ಆಗ್ಬೇಕು ಅಂತ ಹೇಳುದಲ್ಲ. ಅವನು ನೈಜ ಸ್ಥಿತಿಯನ್ನ ಒಪ್ಪಿಕೊಂಡು ಹೇಳ್ತಾ ಇರೋದು, ಭೀಷ್ಮನನ್ನ ಎದುರಿಸುವ ಕೆಲಸದಲ್ಲಿ ಭೀಮ ಒಬ್ಬನೇ ಪರಂ ಶಕ್ತಿಯ ಏಕಃ, ಅವನೊಬ್ಬನೇ. ಇನ್ಯಾರ ನೀವು ಎಷ್ಟು ವೀರರು ಅಂತ ಬೇಕಾದ್ರೂ ಹೇಳಿ, ಯುದ್ಧದ ನಿಜವಾದ ಕೆಚ್ಚನ್ನ ಹೊತ್ತುಕೊಂಡು ಕೊನೆ ಮುಟ್ಟಿಸ್ಬೇಕು, ಯುದ್ಧಕ್ಕೊಂದು ಅರ್ಥ ಕಲ್ಪಿಸ್ಬೇಕು ಅಂತ ಹೋರಾಡ್ತಾ ಇರೋನು ಭೀಮಸೇನ ಒಬ್ಬನೇ. ಇನ್ನೆಲ್ಲರೂ ಕೂಡ ಅವರವರಿಗೆ ಏನ್ ಬೇಕೋ ಅದನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ. ಅವರವರಿಗೆ ಯಾವುದು ಸಿದ್ಧಿ ಆಗ್ಬೇಕೋ ಅದನ್ನ ಮಾತಾಡ್ತಾ ಇದ್ದಾರೆ. ಆದ್ರಿಂದಾಗಿ ನನಗೆ ಈ ಯುದ್ಧದ ಪ್ರಕ್ರಿಯೆಯಲ್ಲಿ ಸರ್ ಮಧ್ಯ ಮಧ್ಯ ಹೋಗ್ತಿದೆ. ಈಗ ಕಾಣಿಸ್ತಿಲ್ವಾ? ಹೋಗ್ತಿದೆ ಮಧ್ಯ ಮಧ್ಯ ವಿಡಿಯೋ, ಮತ್ತೆ ಅದು ಅಪ್ಲೋಡ್ ಮಾಡ್ಲಿಕ್ಕೆ ಸರಿ ಹೋಗಲ್ಲ. ಈಗ ಕಾಣಿಸ್ತಿರ್ಬೇಕಲ್ವಾ? ಏಕೋ ಭೀಮ. ಆದ್ರಿಂದಾಗಿ ಮಹಾಭುಜನಾದ ಭೀಮನೊಬ್ಬನೇ ತನ್ನ ಪ್ರಾಮಾಣಿಕವಾದ ಪೂರ್ತಿ ಶಕ್ತಿಯಿಂದ ಕ್ಷತ್ರಧರ್ಮವನ್ನ ಆಚರಿಸ್ತಾ ಇದ್ದಾನೆ. ಬಾಹುವೀರ್ಯವನ್ನ ಸರಿಯಾಗಿ ಬಳಸಿಕೊಂಡು ಕ್ಷತ್ರಧರ್ಮವನ್ನ ನಿಜದ ರೂಪದಲ್ಲಿ ಪ್ರಯೋಗಿಸ್ತಾ ಇದ್ದಾನೆ. ನೋಡಿ, ಆ ಅರ್ಜುನನಿಗೆ ಕ್ಷತ್ರಧರ್ಮವನ್ನ ಹೇಳಿತ್ತು ಏನು ಅಂತ, ಆದ್ರೆ ಅದನ್ನು ಪಾಲಿಸ್ತಾ ಇರೋನು ಭೀಮಸೇನ ಒಬ್ಬನೇ. ಈಗಾಗಲೇ ಅವನಿಗೆ ಉಪದೇಶ ಆಗಿ ಹೊರಟಿದ್ದಾನೆ, ಆದ್ರೂ ಅವನಿಗೆ ಪೂರ್ತಿಯಾಗಿ ಕ್ಷಾತ್ರ ತೇಜಸ್ಸಿನ ಪ್ರಯೋಗವನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಗತಯಾ ವೀರಘಾತಿನ್ಯ ಯಥೋತ್ಸಾಹಂ ಮಹಾಮನಾಹ ಕರೋತ್ಯಸುಕರಂ ಕರ್ಮ ಗಜಾಶ್ವರಥ ಪತ್ತಿಷು. ವೀರರನ್ನ ನಾಶಗೊಳಿಸುವಂತಹ ಗದೆಯನ್ನ ಹೊತ್ತು ಅತ್ಯಂತ ವಿಸ್ತೃತವಾದ ಚಿಂತನೆಯಿಂದ ಏನೇನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ತಿಳ್ಕೊಂಡ ಭೀಮಸೇನ ಯುದ್ಧದ ಉತ್ಸಾಹದಿಂದ ಅಸುಕರಂ ಕರ್ಮ ಕರೋತಿ. ಆನೆಗಳನ್ನು ಎದುರಿಸ್ತಾ ಇದ್ದಾನೆ, ರಥಗಳನ್ನು ಎದುರಿಸ್ತಾ ಇದ್ದಾನೆ, ಸೇನೆಗಳ ರಾಶಿ ಒಟ್ಟೊಟ್ಟಿಗೆ ಅವನ ಮೇಲೆ ಮುಗಿಬಿದ್ದಾಗಲೂ ಅವರ ಜೊತೆಗೂ ಅಷ್ಟೇ ಉತ್ಸಾಹದಿಂದ ಹೋರಾಟ ಮಾಡ್ತಾ ಇದ್ದಾನೆ. ಅಸುಕರಂ, ಕಷ್ಟ ಸಾಧ್ಯವಾದ ಕೆಲಸವನ್ನ ಅತ್ಯಂತ ಇಷ್ಟಾಪತ್ತಿ ಅನ್ನುವ ಹಾಗೆ ಮಾಡ್ತಾ ಇದ್ದಾನೆ. ನಾಲಮೇಶ ಕ್ಷಯಂ ಕರ್ತುಂ ಪರಸೈನ್ಯಸ್ಯ ಮಾರಿಷ ಅರ್ಜುನೇ ಆರ್ಜವೇನೈವ ಯುದ್ಧೇನ ವೀರಂ ವರ್ಷಶತೈರಪಿ. ಇವನು ತನ್ನ ಬಲವನ್ನ ಪ್ರಯೋಗಿಸಿ ರುಜುಮಾರ್ಗದಿಂದಲೇ ಯುದ್ಧವನ್ನ ಮಾಡ್ತಾ ಇದ್ರೆ ಶತ್ರು ಸೈನ್ಯದ ಆ ಅಗಾಧತೆಯನ್ನ ನಾವು ನಾಶ ಮಾಡ್ಲಿಕ್ಕೆ 100 ವರ್ಷವೇ ಬೇಕಾಗಬಹುದೋ ಏನು, ಅಲ್ಲಿ ತನಕ ಯುದ್ಧ ಮಾಡ್ಲಿಕ್ಕೆ ಇದ್ದೇ ಇದೆ. ಆದ್ರಿಂದಾಗಿ ಏಕೋ ಅಸ್ತ್ರವಿತ್ ಸಖಾ ತೇಯಂ
ಸೋಪ್ಯಸ್ಮಾನ್ ಸಮುಪೇಕ್ಷತೆ ನಿರ್ದಹ್ಯಮಾನಾನ್ ಭೀಷ್ಮೇಣ ದ್ರೋಣೇನ ಚ ಮಹಾತ್ಮನ. ನಿನ್ನ ಸಖನೊಬ್ಬನೇ ನಮ್ಮ ಪಕ್ಷದಲ್ಲಿ ಅನೇಕ ಅಸ್ತ್ರಗಳನ್ನ ಯುದ್ಧಗಳಲ್ಲಿ ತಿಳಿದವನಾದ್ರೂ ಕೂಡ, ಭೀಮನಿಗದು ಬೇಕಿಲ್ಲ ಅಂತ ಅರ್ಥ. ಭೀಮ ಅದಕ್ಕಿಂತ ಮುಂಚೆ ಹೋಗಿ ಹೊಡೆದು ಬರ್ತಾನೆ, ಅದರಿಂದಾಗಿ ಅಸ್ತ್ರ ಬೇಕಿಲ್ಲ ಅಂತ ಹೇಳಿದ್ದು. ಮಹಾತ್ಮರಾದ ಭೀಷ್ಮ ದ್ರೋಣರು ನಮ್ಮ ಸೈನ್ಯವನ್ನು ಸುಡ್ತಾ ಇದ್ರು ಕೂಡ ನಮ್ಮವರನ್ನ ಅರ್ಜುನ ಉಪೇಕ್ಷೆ ಮಾಡ್ತಾ ಇದ್ದಾನೆ. ಯಾವುದೇ ರೀತಿಯಿಂದ ಗೆಲುವನ್ನ ಸಂಪಾದನೆ ಮಾಡ್ಲಿಕ್ಕೆ ಬೇಕಾದ ತೀವ್ರತೆಯನ್ನ, ಈಗ ನೋಡಿ, ದ್ವೇಷ ಅಲ್ಲ ಇದು, ಯುದ್ಧದಲ್ಲಿ ಹೆಚ್ಚು ತೀವ್ರತೆ. ಯುದ್ಧವನ್ನ ಹೇಗೂ ಮಾಡಬಹುದು, ಮಾನಸಿಕವಾಗಿ ಅವರನ್ನ ಕೇವಲ ಎದುರಿಸುವುದಷ್ಟೇ ಇರುತ್ತೆ ಹೊರತು ಅವರನ್ನ ಸೋಲಿಸುವುದಿರುವುದಿಲ್ಲ. ಈ ಆಟಗಳಲ್ಲಿ ಎಷ್ಟೋ ಸರ್ತಿ ಕೇವಲ ಡ್ರಾ ಮಾಡೋದಷ್ಟೇ ಉದ್ದೇಶ ಇರುತ್ತೆ, ಗೆಲ್ಬೇಕು ಅನ್ನೋ ನಿರೀಕ್ಷೆ ಇರುವುದಿಲ್ಲ. ನಮ್ಗೆ ಸಾಕು ಗೆಲ್ಲಿಕ್ಕೆ ಅಂತ ಪ್ರಯತ್ನ ಪಟ್ಟರೆ ತುಂಬಾ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಇನ್ನೊಂದು 1 ಗಂಟೆಯನ್ನ 1 ವಿಕೆಟ್ ಉಳಿಸ್ಲಿಕ್ಕೋಸ್ಕರ ಹೇಗಾದ್ರೂ ಉಳಿಸ್ತಿದ್ರೆ ಅದೇ ಲಾಭ ಅನ್ನೋ ದೃಷ್ಟಿಯಿಂದ ಯುದ್ಧ ಮಾಡುವಾಗ ಹೇಗಿರುತ್ತೋ ಹಾಗೆ. ದಿವ್ಯಾನ್ಯಸ್ತ್ರಾಣಿ ಭೀಷ್ಮಸ್ಯ ದ್ರೋಣಸ್ಯ ಚ ಮಹಾತ್ಮನಃ ದಕ್ಷಂತಿ ಕ್ಷತ್ರಿಯಾನ್ ಸರ್ವಾನ್ ಪ್ರಯುಕ್ತಾನಿ. ಪುನಃ ಪುನಃ ಭೀಷ್ಮ ದ್ರೋಣ ಇವರೆಲ್ಲ ದಿವ್ಯ ಅಸ್ತ್ರಗಳು ನಮ್ಮ ಸೇನೆಯನ್ನ ಕ್ಷಣ ಕ್ಷಣಕ್ಕೂ ಮತ್ತಷ್ಟು ಬಡಿದು ಓಡಿಸ್ತಾ ಇದೆ. ಕಥಂ ಭೀಷ್ಮಸ್ಸು ಸಂರಬ್ಧ ಸಹಿತ ಸರ್ವ ಪಾರ್ಥಿವೈ ಕ್ಷಮಯಿಷ್ಯತಿ ನೋ ನೂನಂ ಯಾದೃಶೋಸ್ಯ ಪರಾಕ್ರಮ. ಅತ್ಯಂತ ಸುಸ್ಥಿತಿಯಲ್ಲಿರುವಂತಹ ಭೀಷ್ಮ ಸರ್ವ ರಾಜರನ್ನೆಲ್ಲ ಒಟ್ಟಿಗಿಟ್ಟುಕೊಂಡು ನಮ್ಮ ಸರ್ವರಾಜರ ವಿನಾಶಕ್ಕೆ ಕಾರಣನಾಗ್ತಾ ಇದ್ದಾನೆ. ಇದು ಅವನ ಪರಾಕ್ರಮ. ತತ್ವಂ ಪಶ್ಯ ಮಹೇಶ್ವಾಸಂ ಯೋಗೀಶ್ವರ ಮಹಾರಥಂ ಯೋ ಭೀಷ್ಮಂ ಶಮಯೇತ್ ಸಂಖ್ಯೆ ಧಾವಾಗ್ನಿಂ ಜಲದೋ ಯಥಾ. ಮಹಾರಥಿಕನಾದಂತಹ ಬಾಣವನ್ನ ಅತ್ಯಂತ ದೂರದ ತನಕ ಎಸೆದು ಬಿಲ್ಲನ್ನ ಅತ್ಯಂತ ನೈಪುಣ್ಯದಿಂದ ಬಳಸಿಕೊಳ್ಳಬಲ್ಲಂತಹ ಭೀಷ್ಮನೆಂಬ ದಾವಾಗ್ನಿಯನ್ನು ಆರಿಸುವಂತಹ ಮೋಡ ಈ ರಣಾಂಗಣದಲ್ಲಿ ಎಲ್ಲಿಯಾದ್ರೂ ಇದ್ರೆ ತೋರಿಸು. ತವ ಪ್ರಸಾದಾತ್ ಗೋವಿಂದ ಪಾಂಡವ ನಿಹತದ್ವಿಷ ಸ್ವರಾಜ್ಯಮನುಪಂ ಸಂಪ್ರಾಪ್ತ ಮೋದಿಷ್ಯಂತಿ ಸಬಂಧವಾ. ನಿನ್ನ ಪ್ರಸಾದದಿಂದಲೇ ಪಾಂಡವರು ಇಲ್ಲಿಯ ತನಕ ಶತ್ರುಗಳನ್ನು ಎದುರಿಸಿಕೊಂಡು ಬಂದಿದ್ರು. ಸ್ವರಾಜ್ಯವನ್ನ ಹಿಂದೆ ಪಡೆದು ಬಾಂಧವರಿಂದ ಸಂತೋಷದಿಂದ ಇದ್ರು. ಅದು ಮತ್ತೆ ಸಾಧ್ಯ ಆಗುವುದಿದ್ರೆ ಮೋದಿಷ್ಯಂತಿ ಸಬಾಂಧವಾ, ಮರಳಿ ಅವರು ತಮ್ಮ ಸಂಪಾದನೆಯನ್ನ ಗಳಿಸಿ ತಮ್ಮ ಬಂಧುಗಳ ಜೊತೆಗೆ ಖುಷಿಯಾಗಿರ್ಬಹುದು ಅಂದ್ರೆ ಅದಕ್ಕೆ ನೀನು ಕಾರಣ ಆಗಬಹುದು ಹೊರತು ಇನ್ಯಾರು ತಮ್ಮ ಸ್ವ ಚಿಂತನೆಯಿಂದ ಏನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ನಿನ್ನ ಪ್ರಸಾದ ತವ ಪ್ರಸಾದ ಗೋವಿಂದ ಪಾಂಡವ ನಿಹತದ್ವಿಷಃ, ಶತ್ರುಗಳನ್ನ ಕಳ್ಕೊಂಡು ನಿಶ್ಚಿಂತೆಯಿಂದ ರಾಜ್ಯವನ್ನ ಆಳಬಹುದು ಅನ್ನುವ ಭರವಸೆ ಇದ್ರೆ ಅದು ನಿನ್ನ ಅನುಗ್ರಹ ಇದ್ರೆ ಮಾತ್ರ. ಇಲ್ಲ ಅಂದ್ರೆ ಗ್ರಹ ದೋಷದಿಂದ ಆಗುವಂತಹ ಅನೇಕ ಸಮಸ್ಯೆಗಳನ್ನ ತುಂಬಾ ಚರ್ಚೆ ಮಾಡ್ಲಿಕ್ಕೆ ಇರುವಂತದ್ದು. ಏವೋಕ್ತ್ವಾ ಪಾರ್ಥೋ ಧ್ಯಾಯನ್ನಾಸ್ತೆ ಮಹಾಮನಾಃ ಚಿರಮಂತರ್ಮನಾ ಭೂತ್ವಾ ಶೋಕೋಪಹತ ಚೇತಸಃ. ಹೀಗೆ ಮಹಾಮನಸ್ವಿಯಾದಂತಹ ಯುಧಿಷ್ಠಿರ ತುಂಬಾ ದುಃಖದಿಂದ ಉತ್ಸಾಹವನ್ನ ಕಳ್ಕೊಂಡು ಮನಸ್ಸನ್ನ ಒಳಕ್ಕೆ ಹಾಕೊಂಡು ಸುಮ್ಮನೆ ಕೂತು ಬಿಟ್ಟ. ಯೋಚನೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಏನ್ ಮಾಡುದು. ಯುದ್ಧದ ಘೋಷಣೆ ಆಗಿ ಹೋಗಿದೆ, ಸೈನ್ಯ ಸುಮಾರು ಕಳ್ಕೊಂಡಿದ್ದೇವೆ, ಭೀಷ್ಮಾಚಾರ್ಯರ ಉತ್ಸಾಹ ಕುಂದಿಲ್ಲ, ಇನ್ನಷ್ಟು ತೀವ್ರವಾದ ಯುದ್ಧ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ನಾವು ಮುಂದುವರಿಯುವುದು ಹೇಗೆ? ಶೋಕಾರ್ಥಂ ಪಾಂಡವಂ ಜ್ಞಾತ್ವಾ ದುಃಖೇನ ಹತಚೇತಸಂ ಅಬ್ರವೀತ್ ತತ್ರ ಗೋವಿಂದೋ ಹರ್ಷಯನ್ ಸರ್ವ ಪಾಂಡವಾನ್. ದುಃಖದಿಂದ ಮಸ್ತಕನಾಗಿ ಕೆಳಗೆ ತಲೆ ಹಾಕಿಕೊಂಡು ದುಃಖದಿಂದ ಉಮ್ಮಳಿಸಿ ಬರ್ತಾ ಇರುವ ಅಳುವನ್ನ ಸಹಿಸಿಕೊಂಡು ನಿಂತಿರುವ ಯುಧಿಷ್ಠಿರನನ್ನ ಅರ್ಥ ಮಾಡಿಕೊಂಡು ಗೋವಿಂದ ಎಲ್ಲ ಉಳಿದ ಪಾಂಡವರನ್ನು ಉದ್ದೇಶಿಸಿ ಅವರೆಲ್ಲರಲ್ಲೂ ಒಂದು ಚೈತನ್ಯ ಮೂಡಿಸುವುದಕ್ಕಾಗಿ ಹೀಗೆ ಹೇಳಿದ. ಮಾಶುಚೋ ಭರತ ಶ್ರೇಷ್ಠ ಸತ್ವಂ ನತ್ವಂ ಶೋಚಿರ್ಹಸಿ ಯಸ್ಯತೆ ಭ್ರಾತರ ಶೂರಾಃ ಸರ್ವಲೋಕಸ್ಯ ಧನ್ವಿನಃ. ಓ ಭರತ ಶ್ರೇಷ್ಠನೇ, ನೀನು ಅಳಬೇಡ. ನೀನು ಹತ್ತಷ್ಟು ನಾವು ವೀಕ್ ಆಗ್ತಾ ಹೋಗ್ತೇವೆ. ಸರ್ವಲೋಕಗಳಿಗೂ ಧ್ವನಿಗಳಾಗಿರುವಂತಹ ನಮ್ಮ ಈ ಶೂರರು ಅವರವರ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ನೀನು ಅವರು ಸತ್ರು ಅನ್ನೋದಕ್ಕೆ ದುಃಖ ಪಡುವುದಲ್ಲಿ ಯಾವ ಅರ್ಥವೂ ಇಲ್ಲ. ಅವರು ನಿಜವಾಗಿ ಸಂತೋಷದಿಂದ ಸತ್ತಿದ್ದಾರೆ ಅಂದ್ರೆ ಅದು ನಾವು ಚಪ್ಪಾಳೆ ತಟ್ಟಿ ಅನುಭವಿಸಬೇಕಾದ ವಿಷಯ. ಸಾಯುವಾಗ ಅಯ್ಯೋ ನಾನು ಸಾಯಬಾರ್ದಿತ್ತು, ಇಲ್ಲೇ ಬದುಕಬೇಕಿತ್ತು, ಹೇಗಾದ್ರೂ ಮಾಡಿ ಸುಮ್ಮನೆ ಯುದ್ಧಕ್ಕೆ ನಮ್ಮ ಯಜಮಾನ ಅಂತ ಒಪ್ಪಿಕೊಂಡು ಇಲ್ಲಿ ಬಂದು ಪ್ರಾಣ ಬಿಡುವ ಹಾಗಾಯ್ತು ಅಂತ ಅವನು ನಿಟ್ಟುಸಿರು ಬಿಡ್ತಾ ಪ್ರಾಣ ಬಿಡ್ತಾನೆ ಅಂದ್ರೆ ಅದು ಯಜಮಾನನಿಗೆ ಅತ್ಯಂತ ಕಷ್ಟವಾದ ಸ್ಥಿತಿಯನ್ನ, ಮುಂದಿನ ಬದುಕಿಗೆ ಅತ್ಯಂತ ಘೋರವಾದ
ಅವ್ಯವಸ್ಥೆಯನ್ನು ಉಂಟು ಮಾಡಿತು. ಆದ್ರೆ ಇಲ್ಲಿ ಹಾಗಿಲ್ಲ. ಅಹಂಚ ಪ್ರಿಯ ಕೃದ್ರಾಜನ್ ಸಾತ್ಯಕಿಷ್ಟ ಮಹಾರಥ ವಿರಾಟ ದ್ರುಪದೋ ವೃದ್ಧೋ ದೃಷ್ಟದ್ಯುಮ್ನಷ್ಟ ಪಾರ್ಶ್ವತಃ ತಥೈವ ಸಬಲಾ ಸರ್ವೇ ರಾಜಾನೋ ರಾಜಸತ್ತಮಾ ಪ್ರಸಾದಾನ್ ಪ್ರತೀಕ್ಷಂತೆ ಯದ್ಭಕ್ತಾಶ್ಚ ವಿಷಾಂಪತೆ. ಓ ರಾಜ, ರಾಜಸತ್ತಮನಾದಂತಹ ಭೀಷ್ಮಾಚಾರ್ಯನೇ, ಎಲ್ಲ ಯುದ್ಧಕ್ಕೆ ಸರಿಯಾದ ಕಾಲದಲ್ಲಿ ಜನರಿಂದ ಬೇಕಾದ್ದನ್ನು ಪಡೆದು ಜನರ ಅಗತ್ಯವನ್ನು ಕಾಲ ಕಾಲಕ್ಕೆ ತುಂಬಿಸುವಂತವನು ವಿಷಾಂಪತಿ. ನಿನಗೆ ಪ್ರಿಯವಾದದ್ದನ್ನೇ ಉಂಟು ಮಾಡಬೇಕು ಅಂತಲೇ ನಾವು ಬಂದಿದ್ದೇವೆ. ಮಹಾರಥನಾದ ಸಾತ್ಯಕಿ, ವೃದ್ಧನಾದ ವಿರಾಟ ದ್ರುಪದರು, ದೃಷ್ಟದ್ಯುಮ್ನ, ಹೀಗೆ ಎಲ್ಲರೂ ಸೇರಿ ಸರ್ವ ರಾಜರನ್ನ ಜೊತೆಗೂಡಿಕೊಂಡು ನಿನ್ನ ಪ್ರತಿಜ್ಞೆಯನ್ನ ಈಡೇರಿಸಬೇಕು ಅಂತಿದ್ದೇವೆ. ನಿನ್ನ ಭಕ್ತರಿದ್ದೇವೆ, ನೀನು ಚಿಂತಿಸಬೇಡ ಅಂತ ಹೇಳ್ತಾ ಅವನ ಮೇಲೆ ಭರವಸೆಯ ಮತ್ತೊಂದು ಮಾತನ್ನ ಆಡ್ತಾನೆ. ಪ್ರತೀಕ್ಷೆ ಮಾಡ್ತಾ ಇರುವ ನಿನ್ನ ಭಕ್ತರನ್ನೆಲ್ಲ ಮರಳಿ ಒಟ್ಟುಗೂಡಿಸುವುದಕ್ಕೋಸ್ಕರ ನಾವು ಏನಾದ್ರೂ ಒಂದು ಕೆಲಸ ಮಾಡ್ಬೇಕು. ರಾಜಸತ್ತಮನಾದವನ ನೆನಪನ್ನ ಮಾಡಿಕೊಂಡು ಹೇಳ್ತಾನೆ ವಿಷಾಂಪತೆ, ನೀನು ನಮಗೆ ಪ್ರಿಯವಾದದ್ದನ್ನೇ ಮಾಡುವುದು. ಮಹಾರಥನಾದ ಸಾತ್ಯಕಿ, ವಿರಾಟ, ದ್ರುಪದ, ದೃಷ್ಟದ್ಯುಮ್ನ, ಹಾಗೆ ಎಲ್ಲ ರಾಜರನ್ನು ಕೂಡಿಕೊಂಡು ನಿನ್ನ ಪ್ರಸನ್ನತೆಯನ್ನು ನಿರೀಕ್ಷಿಸ್ತಾ ಇದ್ದೇವೆ ಅಂತ ಧರ್ಮರಾಜನಿಗೆ ಕೃಷ್ಣ ಆದೇಶವನ್ನು ಕೊಡ್ತಾನೆ. ಅಂದ್ರೆ ಹೇಳುವಾಗ ಅದ್ರಲ್ಲಿ ಆದೇಶ ತರದ ಮಾತಿಲ್ಲ. ಪ್ರಾರ್ಥನೆ ಒಂದೇನು ಅಂತಂದ್ರೆ ಅದನ್ನ ದಾಖಲೆ ಮಾಡಿ ಇಡಬೇಕು ಅಂತ. ದ್ರುಪದ, ವಿರಾಟ ಇವರೆಲ್ಲ ನಾಳೆ ಉಳಿತಾರೋ ಇಲ್ವೋ ಗೊತ್ತಿಲ್ಲ. ಏಷತೆ ಪಾರ್ಶ್ವತೋ ನಿತ್ಯಂ ಹಿತಕಾಮ ಪ್ರಿಯೇರತ ಸೇನಾಪತ್ಯಮನು ಪ್ರಾಪ್ತೋ ದೃಷ್ಟದ್ಯುಮ್ನೋ ಮಹಾಬಲ. ಹಿತಕಾಮ, ಎಲ್ಲರಿಗೂ ಹಿತವನ್ನು ಬಯಸುವ, ಪ್ರಿಯವಾದ ಕೆಲಸದಲ್ಲೇ ತೊಡಗಿರುವ ಈ ಪಾರ್ಥ ಅಂದ್ರೆ ದೃಷ್ಟದ್ಯುಮ್ನ, ಅವನಿಗೆ ಅದಕ್ಕೆ ಪಾರ್ಷತ ಅಂತ ಹೆಸರಿದೆ. ಉಳಿದವರೆಲ್ಲ ಬೇರೆ ಇನ್ನೊಂದು ಹೆಸರಿನಿಂದ ಕರೆಯಲ್ಪಡ್ತಾರೆ. ಇಲ್ಲಿ ದೃಷ್ಟದ್ಯುಮ್ನ ಅಥವಾ ಅನಿರುದ್ಧ ಅವರದ್ದೇ ಹೆಸರಿನಿಂದ ಪ್ರಸಿದ್ಧರು. ಅವರ ಹೆಸರಿನಿಂದಲೇನೆ ಉಳಿದ ಎಲ್ಲ ಸೈನ್ಯದ ಪಾಲು ಇರುವುದಾದ್ರಿಂದ ಅವರು ಹೇಗೆ ಸೈನಾಪತ್ಯವನ್ನು ವಹಿಸ್ತಾರೋ ಹಾಗೆ ಅವರ ಸೇನೆ ರಕ್ಷಿತವಾಗಿರುತ್ತೆ. ಭೀಷ್ಮನಿಗಾಗಿ ಸೈನ್ಯವನ್ನ ಹಿಡಿದಿಟ್ಟಂತಹ ರೂಪವನ್ನ ಮುಂದೆ ಚಿಂತಿಸಬೇಕಾದ್ದು. ಭೀಷ್ಮನಿಗೂ ಸಾವಿನ ಭಯ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿಂದ ಮುಂದೆ ಏತಚ್ಛ್ರುತ್ವಾ ತತೋ ರಾಜ ದೃಷ್ಟದ್ಯುಮ್ನಂ ಮಹಾರಥಂ ಅಬ್ರವೀತ್ ಸಮಿತೌ ತಸ್ಯಾಂ ವಾಸುದೇವಸ್ಯ ಶೃಣ್ವತಃ. ದೃಷ್ಟದ್ಯುಮ್ನ ಯುದ್ಧಕ್ಕಾಗಿ ಸೇನೆಯನ್ನ ಹೊತ್ತುಕೊಂಡು ನಿಂತಿದ್ರೆ ಮಹಾರಥನಾದಂಥವನಿಗೆ ವಾಸುದೇವ ಈ ಮಾತನ್ನು ಹೇಳ್ತಾನೆ, ದೃಷ್ಟದ್ಯುಮ್ನ ತಿಳ್ಕೊ, ನಾನು ಕೆಲವು ಸಂಗತಿಗಳನ್ನು ನಿನ್ನ ಹತ್ರ ಹೇಳಲೇಬೇಕಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ದೃಷ್ಟದ್ಯುಮ್ನ ನಿಬೋಧೇದಂ ಯತ್ವಾ ವಕ್ಷ್ಯಾಮಿ ಮಾರಿಷಾ ನಾತಿಕ್ರಮಿ ಭವೇದ್ ತಚ್ಚ ವಚನಂ ಮಮ ಭಾಷಿತಂ. ಓ ದೃಷ್ಟದ್ಯುಮ್ನ, ನಾನು ಹೇಳುದು ಕೇಳಿಸ್ಕೊ, ನಾನು ಹೇಳಿದ ಮಾತನ್ನ ನೀವ್ಯಾರು ದಾಟಬಾರದು ಅಂತ ಕೃಷ್ಣ ಮೊದಲು ದೃಷ್ಟದ್ಯುಮ್ನನ್ನು ಕುರಿತು ಹೇಳ್ತಾನೆ. ಭವಾನ್ ಸೇನಾಪತಿರ್ಮಖ್ಯಂ ವಾಸುದೇವೇನ ಸಮ್ಮತ ಕಾರ್ತಿಕೇಯೋ ಯಥಾ ನಿತ್ಯಂ ದೇವಾನಾಮಭವತ್ ಪುರಾತ್ಥಾಪಿ ತ್ವಮಪಿ ತಥಾ ತ್ವಮಪಿ ಪಾಂಡೂನಾಂ ಸೇನಾನಿರ್ಭೃತರ್ಷಭ. ಇದು ಯುಧಿಷ್ಠಿರನೇ ಹೇಳುವ ಮಾತು, ನಾನು ಕೃಷ್ಣ ಅಂತ ಹೇಳಿದೆ. ವಾಸುದೇವಸ್ಯ ಶೃಣ್ವತಃ ಅಂತಿದೆಯಲ್ಲ, ವಾಸುದೇವನಿಗೆ ಕಿವಿಗೆ ಬೀಳ್ತಾ ಇರುವಂತೆಯೇ ಯುಧಿಷ್ಠಿರ ದೃಷ್ಟದ್ಯುಮ್ನನಿಗೆ ಈ ಕೆಲವು ಮಾತುಗಳನ್ನು ಹೇಳಿದ. ಏನುಂಟ, ನಿತ್ಯ ದೇವರಿಗೆ ಹೇಗೆ ಬಿಡದೆ ಪೂಜೆ ಮಾಡ್ತಾನೋ ಸ್ಕಂದ, ಹಾಗೇನೆ ಸೇನಾನಿಯಾಗಿ ವಾಸುದೇವನ ಸಮ್ಮತಿಯಂತೆ ಹಿಂದೆ ದೇವತೆಗಳಿಗೆ ಸ್ಕಂದ ಹೇಗೆ ಸೇನಾಧಿಪತ್ಯವನ್ನು ವಹಿಸಿಕೊಂಡಿದ್ನೋ ಹಾಗೆ ದೃಷ್ಟದ್ಯುಮ್ನ ಪಾಂಡವರ ಸೇನೆಗೆ ನೀನು ಸೇನಾನಿಯಾಗಿದ್ದಿ. ಸತ್ವಂ ಪುರುಷ ಶಾರ್ದೂಲ ವಿಕ್ರಮ್ಯ ಜಹಿ ಕೌರವಾನ್ ಅಹಂಚ ತ್ವಾನುಯಾಸ್ಯಾಮಿ ಭೀಮ ಕೃಷ್ಣಶ್ಚ ಮಾರಿಷಾ ಮಾದ್ರಿ ಪುತ್ರೌ ಚ ಸಹಿತೌ ದ್ರೌಪದೇಯಾಶ್ಚ ದಂಶಿತಾಃ ಯೇ ಚಾನ್ಯೇ ಪೃಥಿವೀ ಪಾಲಾಃ ಪ್ರಧಾನಾಃ ಪುರುಷರ್ಷಭಾಃ. ಕೌರವನನ್ನು
ನೀನು ಕೊಲ್ಲುವ ವಿಷಯದಲ್ಲಿ ಅತ್ಯಂತ ದಿಟ್ಟವಾದ ಹೆಜ್ಜೆ ಇಡ್ಬೇಕಪ್ಪ. ಅವನಿಗೆ ಉಪದೇಶ ಮಾಡುತ್ತಾನೆ. ಅಹಂಚ ತ್ವಾಮನು ಅನುಯಾಸ್ಯಾಮಿ, ನಾನು ಯುದ್ಧಕ್ಕೆ ನಿನ್ ಜೊತೆಗೆ ಬರ್ತೇನೆ. ನೀನ್ ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ತಾನೇ ಇಲ್ಲಿ ಶಿಬಿರದ ಹತ್ತೆ ಸುತ್ತ ಓಡಾಡ್ತಾ ಇರೋದು. ನಾನು ನಿನ್ ಜೊತೆಗೆ ಬಂದ್ಬಿಡ್ತೇನೆ, ನನ್ನ ಹಿಂದಿಟ್ಕೊಂಡು ನಿನ್ ಮುಂದೆ ಯುದ್ಧ ಮಾಡು. ಅಂದ್ರೆ ರಾಜನನ್ನು ತಕ್ಷಣದಲ್ಲಿ ಶತ್ರುಗಳ ಬಲೆಯಲ್ಲಿ ಸಿಲುಕಿಸಬಾರ್ದು. ಅದು ಸಿಕ್ಕಿದ್ರು ಅಂತಂದ್ರೆ ಅವ್ರು ಖಂಡಿತ ಪಾಂಡವರನ್ನ ಅಣ್ಣ ಬೇಕಾ ರಾಜ್ಯ ಬೇಕಾ ಅಂತ ಕೇಳ್ತಾರೆ. ನಾವು ರಾಜ್ಯ ಬೇಕು ಅಂತ ಹೇಳಿದ್ರೆ ಅಣ್ಣನ ತಲೆ ಕೆಡ್ತಾರೆ. ಅಣ್ಣನ ಉಳಿಸಿಕೊಂಡ್ರೆ ನಾವು ಮುಂದೆ ಕೃಷ್ಣನ ಮಾತುಗಳಿಗೆ ಬದ್ಧರಾಗಿಲ್ಲ ಅಂತ ಆಗುತ್ತೆ ಅನ್ನೋದು ಇಷ್ಟು ಯೋಚನೆ ಮಾಡಿ, ಏ ಚಾನ್ಯೇ ಪೃಥ್ವೀಪಾಲಾಹ ಪ್ರಧಾನ ಭರತರ್ಷಭ, ಮಾದ್ರಿ ಪುತ್ರ ಮತ್ತು ದ್ರೌಪದಿಯ ಮಕ್ಕಳು ಶ್ರುತಸೋಮ, ಪ್ರತಿವಿಂಧ್ಯ, ಹೀಗೆ ಅನೇಕ ಮುಖ್ಯವಾದ ಸಂಗತಿಗಳನ್ನ ಅಲ್ಲಿ ಪರಿಚಯ ಮಾಡುತ್ತಾರೆ. ನಾನು ಅನ್ಯ ಪ್ರಧಾನವಾದ ಪೃಥ್ವಿಪಾಲರನ್ನು ಕೂಡ ನಿನ್ನ ಜೊತೆ ಕಳಿಸ್ತೇವೆ. ದ್ರೌಪದಿಯರನ್ನು, ಮಾದ್ರಿ ಪುತ್ರರನ್ನು, ಉಳಿದ ರಾಜಪುತ್ರರನ್ನು, ರಾಜರನ್ನೆಲ್ಲ ನಿನ್ನ ಜೊತೆಗೆ ನೀನ್ ಹೇಗೆ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತೀವೋ ಹಾಗೆ ಅವರಿಗೂ ಕೂಡ ಆದೇಶ ಕೊಡಲಾಗುತ್ತೆ. ತತ ಉದ್ಧರ್ಷಯನ್ ಸರ್ವಾನ್ ದೃಷ್ಟದ್ಯುಮ್ನೋಭ್ಯಭಾಷತ ಅಹಂ ದ್ರೋಣಾಂತಕಃ ಪಾರ್ಥ ವಿಹಿತ ಶಂಭುನಾ ಪುರ. ದೃಷ್ಟದ್ಯುಮ್ನ ಹೇಳ್ತಾನೆ, ನೀವು ಹೇಳಿದ್ದು ಸರಿ ಪಾರ್ಥ, ನಾನು ಹಿಂದೆ ಶಂಭು ಅಂದ್ರೆ ರುದ್ರದೇವರು ವಿಹಿತಗೊಳಿಸಿದಂತಹ ಯುದ್ಧದಲ್ಲಿ ದ್ರೋಣಾಚಾರ್ಯರ ಅಂತ್ಯವನ್ನ ಹಾಡಬೇಕು ಅಂತ ನಿಯೋಜನೆ ಮಾಡಿದ್ದು ನನ್ನನ್ನು. ಆದ್ರೆ ಸಮಯ ಬರೋ ತನಕ ನಾನು ಕಾಯ್ಬೇಕಾಗತ್ತೆ. ಅಲ್ಲಿ ತನಕ ಶತ್ರುಗಳ ಎಳೆಯನ್ನ ನಾವು ಹುಡುಕಬೇಕು. ರಣೇ ಭೀಷ್ಮನ್ ಪ್ರಥಂ ಚ ಕೃಪಂ ಶಲ್ಯಂ ಜಯದ್ರಥಂ ಸರ್ವಾನದ್ಯರಣೇ ದೃಪ್ತಾನ್ ಪ್ರತಿಯೋತ್ಸ್ಯಾಮಿ ಭಾರತ. ಹೇ ರಾಜನ್, ರಣದಲ್ಲಿ ಭೀಷ್ಮನನ್ನು ಹಾಗೆ ಇನ್ನೂ ಚೆನ್ನಾಗಿ ಯುದ್ಧದಲ್ಲಿ ಪಳಗಿದಂತಹ ಕೃಪಾ, ಶಲ್ಯ, ದ್ರೋಣ, ಜಯದ್ರಥ ಇವರೆಲ್ಲರನ್ನೂ ಕೂಡ ಒಟ್ಟಿಗೆ ಯುದ್ಧದಲ್ಲಿ ಎದುರಿಸಿ ಅವ್ರ ಜೊತೆಗೆ ಹೋರಾಡುತ್ತೇನೆ ಅನ್ನುವಾಗ ಮುಂದೆ ಅಥೋ ಕೃಷ್ಟಂ ಮಹಾಸೈನ್ಯೈ ಪಾಂಡವೈ. ಹೇಳಿ. ವಿಶ್ರಾಂತಿ ತಗೋಬೇಕಾಚಾರ ನೀವು ಸುಸ್ತಾಗಿ ಅನಿಸ್ತಿಗದ ಸರ್. ಅದು ನಿಮ್ದು ಹೇಳುದು ರೆಗ್ಯುಲರ್ ಹೆಲ್ಡ್ ಇದು ರುಟೀನ್ ಬರ್ತಾ ಇಲ್ಲ ಸರ್. ಯುದ್ಧದ ಉತ್ಸಾಹ ಬರಲಾಗ್ರಿ. ಅದು ಮಧ್ಯದಲ್ಲಿ ಆಡ್ತಾ ಇದ್ರೆ ಅದರ ಒಂದು ಇಂಟ್ರೆಸ್ಟ್ ಇರುತ್ತೆ. ಬರೀ ಅದು ಯುದ್ಧ ಮಂದಗತಿಯಲ್ಲಿ ಹೊಂಟಂಗ ಆಗ್ಬಿಟ್ಟದ್ರಿ. ಅದೀಗ ಧರ್ಮರಾಜ ದುಃಖದಲ್ಲಿದ್ದಾನಲ್ಲ, ಹಾಗಾಗಿ ಯುದ್ಧ ನಿಧಾನ ಆಗ್ತಾ ಇದೆ. ನೀವು ಪಾಪ ಸುಸ್ತಾಗಿ ನಿದ್ದೆ ಬರ್ತಿತ್ತು. ಅಥೋತ್ಕೃಷ್ಟಂ ಮಹೇಶ್ವಾಸೈ ಪಾಂಡವೈ ಯುದ್ಧ ದುರ್ಮದೈ ಸಮುದ್ಯತೆ ಪಾರ್ಥಿವೇಂದ್ರೇ ಪಾರ್ಷತೆ ಶತ್ರುಸೂದನೆ ತಮಬ್ರವೀ ತತಃ ಪಾರ್ಥ ಪಾರ್ಷದಂ ಪ್ರತನಾಪತಿಂ. ಶತ್ರುಗಳನ್ನ ಕ್ಷಣ ಮಾತ್ರದಲ್ಲಿ ಹಿಂದಕ್ಕೆ ಸರಿಸುವ ರಾಜರಲ್ಲಿ ಅತ್ಯಂತ ಹಿರಿಯನಾದಂತಹ ದೃಷ್ಟದ್ಯುಮ್ನ ಯುದ್ಧಕ್ಕೆ ಸಿದ್ಧನಾದ. ಮಹೇಶ್ವಾಸ ಅಂತ ಅವನಿಗೊಂದು ವಿಶೇಷ ಹೆಸರಿದೆ. ಎಲ್ರಿಗೂ ಈ ಶಬ್ದವನ್ನು ಬಳಸ್ತಾರೆ. ಯಾರು ಧನುಸ್ಸನ್ನ ಅತ್ಯಂತ ಅನಾಯಾಸವಾಗಿ ಎತ್ತಬಲ್ಲರು ಅವರನ್ನು ಮಹೇಶ್ವಾಸರು ಅಂತ ಕರೀತಾರೆ. ಧರ್ಮ ಯುದ್ಧದಲ್ಲಿ ಎಂದೂ ಕೂಡ ಹಿಂದೆ ಸರಿಯದಂತಹ ಪಾಂಡವರು ಜೋರಾಗಿ ರಣಘೋಷವನ್ನ ಮಾಡಿದ್ರು. ಆಮೇಲೆ ಸೇನಾಪತಿಯಾದಂತಹ ಪಾರ್ಷತನಿಗೆ ಯುಧಿಷ್ಠಿರ ಹೀಗೆ ಹೇಳ್ತಾನೆ, ವ್ಯೂಹ ಕ್ರೌಂಚಾರುಣೋ ನಾಮ ಸರ್ವಶತ್ರು ನಿಬರ್ಹಣ ಯಂ ಬೃಹಸ್ಪತಿರಿಂದ್ರಾಯ ತದಾ ದೇವಾಸುರೋ ಅಸುರೇ ಅಬ್ರವೀತ್ ತಂ ಯಥಾ ವತ್ ಪ್ರತಿವ್ಯೂಹ ಪ್ರರಾನೀಕ ವಿನಾಶನಂ ಅದೃಷ್ಟಪೂರ್ವಂ ರಾಜಾನ ಪಶ್ಯಂತು ಕುರುಭಿಃ ಸಹ. ಸರ್ವ ಶತ್ರುಗಳನ್ನು ಕ್ಷಣ ಮಾತ್ರದಲ್ಲಿ ನಾಶಪಡಿಸಬಲ್ಲ ಕ್ರೌಂಚಾರುಣ ಅನ್ನುವಂತಹ ಒಂದು ವ್ಯೂಹವನ್ನ ನೀನೀಗ ರಚಿಸಬೇಕು. ದೃಷ್ಟದ್ಯುಮ್ನನಿಗೆ ಹೇಳುವಂತಹ ಮಾತು ಅಷ್ಟೇ ಅಲ್ಲ, ಇದರ ಬಗ್ಗೆ ಒಂದು ರೆಫರೆನ್ಸ್ ಇದೆ. ಹಿಂದೆ ದೇವಾಸುರರ ಯುದ್ಧದಲ್ಲಿ ಬೃಹಸ್ಪತ್ಯಾಚಾರ್ಯರು ದೇವತೆಗಳಿಗೆ ಈ ವ್ಯೂಹವನ್ನ ರಚಿಸಿ ಗೆಲುವನ್ನ ತಂದುಕೊಟ್ಟಿದ್ರು. ಅದು ನಿಮ್ಗೆ ಗೊತ್ತಿದೆ. ಬೃಹಸ್ಪತ್ಯಾಚಾರ್ಯರಿಂದ ಅದು ನಿಮ್ಮ ಮನೆಯ ಪರಂಪರೆಗೆ ಭಾರದ್ವಾಜರಿಗೆ ಬಂದಿದೆ. ಅದನ್ನ ನೀವು ನನಗೆ ಹೇಳ್ಬೇಕು, ಅಥವಾ ನಮ್ಮ ನಾಳೆಯ ಯುದ್ಧಕ್ಕೆ ನೀವು ಸಿದ್ಧಪಡಿಸಬೇಕು. ಪರಸೇನೆಯನ್ನ ಪೂರ್ತಿ ನಿರ್ನಾಮ ಮಾಡುವಂತಹ ಶಕ್ತಿ ಆ ವ್ಯೂಹಕ್ಕಿದೆ. ಆ ರೀತಿ ರಚಿಸಿ ವ್ಯೂಹ ನಾಳೆ
ಸೈನ್ಯವನ್ನ, ಶತ್ರುಗಳ ಸೈನ್ಯವನ್ನ ಮುಕ್ತಾಯಗೊಳಿಸಬೇಕು. ಯಾವ ಶತ್ರುಗಳು ಈ ತರದ ಸೈನ್ಯದ ಪ್ರಕ್ರಿಯೆಯನ್ನು ನೋಡಿರಬಾರದು. ಅಂಥದ್ದೊಂದು ಪ್ರಕ್ರಿಯೆಯನ್ನು ನೀವು ರಾಜರ ನಡುವೆ ಎಲ್ರಿಗೂ ತೋರಿಸ್ಬೇಕು. ತಥೋಕ್ತ ಸಂಹೃತೇವೇನ ವಿಷ್ಣುರ್ವಜ್ರಹತ ಧೃತ ಇವ ಪ್ರಭಾತೆ ಸರ್ವ ಸೈನ್ಯಾನಾಂ ಅಗ್ರೇ ಚಕ್ರೇ ಧನಂಜಯಂ ಆದಿತ್ಯ ಪತಕ ಕೇತುಃ ತಸ್ಯಾದ್ಭುತ ಮನೋರಮ ಶಾಸನಾತ್ ಪುರುಹೂತಸ್ಯ ನಿರ್ಮಿತೋ ವಿಶ್ವಕರ್ಮಣ. ವಿಷ್ಣು ಯುದ್ಧ ಮಾಡ್ಲಿಕ್ಕೆ ಅಂತ ಅದರಲ್ಲಿ ನರದೇವನಾಗಿ ವಿಷ್ಣು ಯುದ್ಧ ಮಾಡ್ಲಿಕ್ಕೆ ಹೊರಟಾದ ವಜ್ರಭೃತ್ ಅನ್ನೋನು ಈ ರೀತಿಯಾದ ಕ್ರೌಂಚಾರುಣ ವ್ಯೂಹದ ರಚನೆಯನ್ನು ಹೇಳಿದ್ದ. ಪ್ರಭಾತದಲ್ಲಿ ಸರ್ವ ಸೈನ್ಯಗಳು ಅಗ್ರಸ್ಥಾನದಲ್ಲಿ ನಿಂತಿವೆ, ವ್ಯೂಹ ರಚನೆ ಆಗಿದೆ. ಧನಂಜಯ ಮುಂದೆ ನಿಂತಿದ್ದಾನೆ. ಅಷ್ಟೊತ್ತಿಗೆ ಸೂರ್ಯನ ಪ್ರಜ್ವಲಿಸುವಂತಹ ಬೆಳಕಿಗೆ ಧರ್ಮಧ್ವಜ ಬೆಳಕಿನ ಹೊತ್ತು ಅತ್ಯಂತ ಬಂಗಾರದ ಬಣ್ಣದಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಂದ್ರನ ಆದೇಶದಂತೆ ವಿಶ್ವಕರ್ಮ ಈ ಹಿಂದೆ ಈ ಎಲ್ಲ ಸೇನೆಗೆ ಬೇಕಿರುವ ವಸ್ತುಗಳನ್ನೆಲ್ಲ ಸಿದ್ಧ ಮಾಡಿ ಕೊಟ್ಟಿದ್ದ. ಹಾಗಾಗಿ ಈ ಧ್ವಜವನ್ನ ನಿರ್ಮಾಣ ಮಾಡಿಕೊಟ್ಟವನವನೇ. ಅದೇ ಒಂದು ಸರ್ತಿ ಬೀಳುವ ಹಾಗಾಯ್ತು ಅಂತಂದಾಗ ಇವರೆಲ್ಲ ಅದಕ್ಕೆ ಬೇಕಿರುವ ಸಿದ್ಧತೆಯನ್ನ ಮಾಡಿಕೊಂಡು ಇಂದ್ರನ ಶಾಸನದಂತೆ ವಿಶ್ವಕರ್ಮರು ಮಾಡಿಕೊಟ್ಟ ಸೇನೆಯ ಸ್ವರೂಪವನ್ನ ಮತ್ತೆ ವಿಶ್ಲೇಷಣೆ ಮಾಡ್ತಾ ಇದ್ದಾನೆ. ಇಂದ್ರ ಆಯುಧ ಸವರ್ಣಾಭಿ ಪತಾಕಾಭಿರಲಂಕೃತ ಆಕಾಶಕ ಇವಾಕಾಶೆ ಗಂಧರ್ವ ನಗರೋಪಮಃ. ಕಾಮನ ಬಿಲ್ಲಿನ ಬಣ್ಣದಂತೆ ಕೂಡಿದ್ದ ಅನೇಕ ರೀತಿಯ ಬಣ್ಣದ ಪತಾಕೆಗಳು ಇಡೀ ಸೇನೆಯನ್ನ ಬಗೆ ಬಗೆಯ ಬಣ್ಣಗಳಿಂದ ಅಲಂಕಾರಗೊಳಿಸಿತ್ತು. ಆಕಾಶದಲ್ಲಿ ಹಾರಾಡುವ ಪಕ್ಷಿಯ ಸ್ವರೂಪದಲ್ಲಿದ್ದಂತಹ ಆ ವ್ಯಕ್ತಿಯ ನರ ಸಂಗತಿಗಳನ್ನೆಲ್ಲ ಒಟ್ಟೈಸಿ ಅದನ್ನ ಮುಂದೆ ಯುದ್ಧಕ್ಕೆ ಬಳಸಿಕೊಳ್ಳುವುದು ಅಂತ ಹೇಳ್ತಾರೆ. ಒಟ್ಟು ಆಕಾಶದಲ್ಲಿ ಹಾರಾಡುವ ಪಕ್ಷಿಯಂತೆ ಗಂಧರ್ವ ನಗರದಂತೆ ಕಾಣಿಸ್ತಾ ಇದ್ದಂತಹ ಸೇನೆಯ ಮೇಲೆ ವಿಶೇಷವಾದ ಭರವಸೆ ಬರುವ ಹಾಗೆ ಇನ್ನಷ್ಟು ಜೋರಾಗಿ ಶಂಖವನ್ನ ಊದಿ ಗಾಂಡೀವ ಧನುಸ್ಸಿನಿಂದ ಪಾರ್ಥನು ಕೂಡ ಹೇಂಕಾರವನ್ನ ಮಾಡಿ ಸ್ವಯಂಭೂ ಹೇಗೆ ಹಿಂದೆ ಸೃಷ್ಟಿಯ ಆರಂಭದಲ್ಲಿ ವೇದ ಘೋಷವನ್ನು ಮಾಡಿದ್ನೋ ಹಾಗೆ ಇಲ್ಲೂ ಕೂಡ ಅತ್ಯಂತ ಜೋರಾದ ಘೋಷ ಕೇಳಿ ಬಂತು. ಚಿರೋಭೂದ್ರುಪದೋ ರಾಜ ಮಹತ್ಯ ಸೇನೆಯಾವೃತ ಕುಂತಿಭೋಜಶ್ಚ ಚೈತ್ಯಶ್ಚ ಚಕ್ಷುಷ್ಯ ಸ್ಥಾಂಜನೇಶ್ವರ. ಮಹಾಸೇನೆಯ ಪ್ರಭಾವದಿಂದ ಆವೃತವಾದಂತಹ ದೃಪದ ಆ ಇಡೀ ಕ್ರೌಂಚ ಪಕ್ಷದ ಹಕ್ಕಿಯ ಸ್ವರೂಪದಲ್ಲಿದ್ದ ಸೇನೆಯ ಶಿರವಾದ ಕುಂತಿಭೋಜ ಮತ್ತು ಚೈದ್ಯರು ಇಬ್ರು ಕೂಡ ಅದರ ಕಣ್ಣುಗಳಾಗಿ ನಿಂತರು. ಅಂದ್ರೆ ಇದು ಕ್ರೌಂಚ ಅಂತ ಒಂದು ಪಕ್ಷಿಯನ್ನ ರೆಕ್ಕೆ ಬಿಡಿಸಿ ಕೊಕ್ಕನ್ನ ಮುಂದಕ್ಕೆ ನಿಲ್ಲಿಸಿದ್ರೆ ಅದು ಹೇಗೆ ಕಾಣುತ್ತೋ ಹಾಗೆ ಈ ಸೇನೆಯನ್ನ ನಿಲ್ಲಿಸ್ತಾ ಇದ್ದಾರೆ. ದಾಶಾರ್ಣಕ ಪ್ರಯಾಗಾಶ್ಚ ದಾಶೇರಕ ಗಣೈ ಸಹ ಅನೂಪಕ ಕಿರಾತಾಶ್ಚ ಗ್ರೀವಾಯಾಂ ಭರತರ್ಷಭ. ಇದೆಲ್ಲ ಬೇರೆ ಬೇರೆ ಪ್ರಭೇದದ ಪ್ರದೇಶದ ರಾಜರ ಮುಖ್ಯಸ್ಥರೆಲ್ಲ. ದಶಾರ್ಣಕಾಹ ಕೆಲವರು, ಪ್ರಯಾಗಾಹ ಕೆಲವರು, ದಾಶೇರಕ ಗಣೈ ಸಹ. ಇದು ಅನೂಪಮಾಹ ಅನ್ನೋದಕ್ಕೆ ವಿಶೇಷಣ. ಅವರ ಹೆಸರು ಅನೂಪರು ಅಂತ. ಅನೂಪಗಾಹ ಅಂದ್ರೆ ಅನೂಪದೇಶದಲ್ಲಿ ಇರುವವರು ಅಂತ ಅರ್ಥ. ಅವರು ಸೇನೆಯನ್ನ ಅನುಸರಿಸಿ ಯುದ್ಧ ಮಾಡ್ಲಿಕ್ಕೆ ದಾಶಾರಣಕರು, ಪ್ರಯಾಗರು, ಅಂದ್ರೆ ಅಲ್ಲಿ ಇನ್ನೊಂದು ಹೆಸರು ದಾಶೇರಕ ಗಣ, ದಾಶೇರಕರು ಅಂತ ಯುದ್ಧದ ಸನ್ನದ್ಧತೆಗೆ ಬಹಳ ಪ್ರಸಿದ್ಧರಾದವರು. ಆಮೇಲೆ ಅನೂಪರು, ಕಿರಾತರು ಅಂದ್ರೆ ಕಾಡಿನಲ್ಲಿ ಬೇಟೆಯಾಡಿ ಯುದ್ಧ ಮಾಡುವಂತವರು. ಅವರು ಗ್ರೀವಾಯಾಮ್, ಇಷ್ಟು ಜನ ಆ ಕುತ್ತಿಗೆಯ ಭಾಗದಲ್ಲಿ ಸೇನೆಗೆ ರಕ್ಷಕರಾಗಿ ನಿಂತಿದ್ದಾರೆ. ಪಟಚ್ಚರೈಹಿ ಚಹುಂಡೈಶ್ಚ ರಾಜನ್ ಪೌರವಕೈಸ್ತಥಾ ನಿಷಾದೈ ಸಹಿತ ಪೃಷ್ಟಮಾಸೀದ್ ಯುಧಿಷ್ಠಿರಃ. ಇನ್ನು ಪಟಚ್ಚರರು ಅಂತ ಏನೇನು ಅದು ಈ ಕಾಲದಲ್ಲಿ ಆಮೇಲೆ ಹೆಸರಿತ್ತೋ ಗೊತ್ತಿಲ್ಲ. ಪಟಚ್ಚರರು ಅಂತ ಒಂದು ರಾಜ ಮನೆತನ, ಅಲ್ಲಿಯ ದೇಶದ ಸೈನ್ಯಕ್ಕೆ ಹೆಸರೇ ಪಟಚ್ಚರಾಹ ಅಂತ. ಹುಂಡಾಹ ಇವರು ಇನ್ನು ಜನ. ಪೌರವಕಾಹ, ಈ ಪೌರವ ಅಂತ ಅನ್ನೋದು ಈ ಯುಧಿಷ್ಠಿರಾದಿಗಳಿಗೂ ಇದೆ ಪೌರವರು ಅಂತ. ನಿಷಾದರು ಬೇಟೆಯಾಡುವ ಮನೆತನದವರು, ಆದ್ರೆ ಅವರಿಗೆ ಒಳ್ಳೆ ಯುದ್ಧದ ಕಲೆ ಇರುತ್ತೆ. ಇವರನ್ನೆಲ್ಲ ಕೂಡಿಸಿಕೊಂಡು ಯುಧಿಷ್ಠಿರ
ಅದರ ಬೆನ್ನು ಭಾಗದಲ್ಲಿದ್ದ. ಪಕ್ಷೌತು ಭೀಮಸೇನಶ್ಚ ದೃಷ್ಟಜುಮ್ನಶ್ಚ ಪಾರ್ಶ್ವತಃ ದ್ರೌಪದೇಯಾಭಿಮನ್ಯುಶ್ಚ ಸಾತ್ಯಕಿಶ್ಚ ಅಪಮಹಾರಥ ವಿಷಾಚಾದರದಾಶ್ಚೈವ ಪುಂಡೀ ವಿಷಯಃ ಸಹ ಮಂಡಲ ಲಡಕಾಕ್ರಾಂತಃ ಲಡಗಾಶ್ಚೈವ ಲಡಾಕಿರ್ಬೇಕು ಮಡಕಾಹ ಲಡಗಾಶ್ಚೈವ ತಂಗಣಾಹ ತೆಲಂಗಾಣ ಪರತಂಗಣಾಹ ಅದರ ಮೇಲಿನ ಭಾಗ ಬಾಕ್ಲೀಕಾಹ ಪಂಜಾಬ ತಿತ್ತಿರಾಹ ಇದು ಒಂದು ರಾಜಮನೆತನ ಚೋಲಾಹ ದಕ್ಷಿಣ ಭಾಗದ ರಾಜರು ಪಾಂಡ್ಯಾಹ ದಕ್ಷಿಣ ಭಾಗದಲ್ಲಿ ಪೂರ್ವ ದಿಕ್ಕಿಗಿರುವವರು ಏತೆ ಜನಪದ ರಾಜನ್ ತೀಕ್ಷ್ಣಂ ಪಕ್ಷಂ ಆಶ್ರಿತಾಹ ಇವರೆಲ್ಲರೂ ಪಾಂಡವರ ಪಕ್ಷದಲ್ಲಿ ನಿಂತು ಅದರಲ್ಲಿರುವ ಮುಖ್ಯಸ್ಥರೆಲ್ಲ ಪಾಂಡವರಿಗೆ ಪರವಾಗಿ ಹೋರಾಡುವುದಕ್ಕಾಗಿ ಆ ಸೇನೆಯ ವ್ಯೂಹದಲ್ಲಿ ಒಂದೊಂದು ಭಾಗವಾಗಿ ಬಲಭಾಗದಲ್ಲಿ ಕೆಲವರು ಎಡಭಾಗದಲ್ಲಿ ಕೆಲವರು ಅಂದ್ರೆ ಎಡಭಾಗದಲ್ಲಿ ಅಂತಂದ್ರೆ ಇವರೆಲ್ಲರೂ ಕೂಡ ಸೇನೆಯನ್ನು ರಕ್ಷಿಸ್ಲಿಕ್ಕೋಸ್ಕರ ಒಂದು ಭಾಗದಲ್ಲಿದ್ದಾರೆ. ಪಾಂಡ್ಯ ಜನಪದದ ಭಾಗದ ಮಂದಿ ಅಗ್ನಿವೇಶ್ಯಾಹ ಜಗತ್ತುಂಡಾಹ ಫಲದಾಶಾಶ್ಚ ಭಾರತ ಚಂಬರಾಸ್ ತುಂಬುಪಾಶೈಶ್ಚ ಪಾಶ್ಚೈವ ವತ್ಸಾಶ್ಚ ಸಹ ನಾಕುಲೈಃ ನಕುಲ ಸಹ ದೇವಶ್ಚ ವಾಮಂ ಪಾರ್ಶ್ವಂ ಸಮಾಶ್ರಿತಾಃ. ಅಗ್ನಿವೇಶ್ಯರು, ಜಗತ್ತುಂಡರು, ಫಲದಾಶರು, ಚಬರರು, ತುಂಬುಪಾಶರು, ವತ್ಸರು, ನಾಕುಲರು ಅಂದ್ರೆ ನಕುಲನಿಗೆ ಸಂಬಂಧಪಟ್ಟಂತವರು ಸಹದೇವನ ಪಡೆಯ ಸೈನ್ಯ ಎಲ್ಲವೂ ಕೂಡ ಎಡಭಾಗದಲ್ಲಿ ಸೇರ್ಕೊಂಡು ಬಂದಿದೆ. ಆದರೆ ಯಾವುದೇ ರೀತಿಯ ಹಿಂದೆ ಬೇಡಿದ್ದನ್ನ ಕೇಳುವಂತ ಸ್ಥಿತಿಯಲ್ಲಿ ಅವರಿಲ್ಲ. ಯಾಕಂದ್ರೆ ಅಲ್ಲಿ ಏನು ಇರ್ಲಿಲ್ಲ. ಇದ್ರೆ ಅದು ಕೊಡ್ಬೇಕು ಅಂತ ಕೇಳ್ತಾರೆ. ಅದು ಹಿಂದೆ ಇದ್ರೆ ಅದರ ಬಗ್ಗೆ ಪ್ರಶ್ನೆ ಬರುವುದಿಲ್ಲ. ರಥಾನಾಂ ಅಯುತಂ ಪಕ್ಷೌ ಶಿರಶ್ಚ ನಿಯುತಂ ತಥಾ ಪೃಷ್ಟಮರ್ಬುದಮೇವಾಸೀತ್ ಸಹಸ್ರೀಣಿ ಚ ವಿಂಶತಿಃ ಗ್ರೀವಾಯಾಂ ನಿಯತಂ ಚಾಪಿ ಸಹಸ್ರಾಣಿ ಚ ಸಪ್ತತಿಃ. ಎರಡು ರೆಕ್ಕೆಯ ಭಾಗದಲ್ಲಿ ಸಾವಿರ ರಥಗಳು, ಕುದುರೆಗಳು, ಆನೆಗಳು ಎಲ್ಲವೂ ಸೇರಿಕೊಂಡಿದ್ದಾರೆ. ಒಟ್ಟೆಷ್ಟಿತ್ತು ವ್ಯೂಹದಲ್ಲಿ? ಎರಡು ರೆಕ್ಕೆಗಳ ಭಾಗದಲ್ಲಿ 10,000, ಶಿರಸ್ಸಿನಲ್ಲಿ ಹಿಂದೆ ಹೇಳಿದ ಎಲ್ಲ ಪರಿವಾರವನ್ನು ಸೇರಿಸಿಕೊಂಡು 1,00,000 ರಥಗಳು, ಪೃಷ್ಠಭಾಗದಲ್ಲಿ 10,20,000 ರಥ, ಆಮೇಲೆ ಕುತ್ತಿಗೆ ಭಾಗದಲ್ಲಿ 1,70,000 ರಥಗಳು ಎಷ್ಟು ನಿಂತಿದ್ದಾವೆ. ಪಕ್ಷಕೋಟಿ ಪ್ರಪಕ್ಷೇಶು ಪಕ್ಷಾಂತೇಶು ಚ ವಾರಣಾಃ ಜಗ್ಮು ಪರಿವೃತ ರಾಜನ್ ಚಲಂತ ಇವ ಪರ್ವತಾಃ. ಓ ರಾಜನ್, ರೆಕ್ಕೆಗಳ ಅಗ್ರಭಾಗದಲ್ಲಿ ಮತ್ತು ಚಿಕ್ಕ ಚಿಕ್ಕ ಪುಕ್ಕಗಳ ಪ್ರದೇಶದಲ್ಲಿ ರೆಕ್ಕೆಗಳ ಉದುರುವಿಕೆ ಕಾಣಿಸ್ತಾ ಇದೆ. ರೆಕ್ಕೆಗಳ ಅಗ್ರಭಾಗದಲ್ಲಿ ಚಿಕ್ಕ ಚಿಕ್ಕ ಪುಕ್ಕಗಳ ಪ್ರದೇಶದಲ್ಲಿ ಇಷ್ಟು ಸೇನೆ ಯುದ್ಧಕ್ಕೆ ನಿಂತಿದ್ರೆ, ಒಂದು ಪರ್ವತಕ್ಕೆ ಅಕಸ್ಮಾತ್ ನಡಿಲಿಕ್ಕೆ ಬಂದ್ರೆ ಹೇಗೆ ಕಾಣುತ್ತೋ ಹಾಗೆ ಸೈನ್ಯವನ್ನ ಆಯುಧಗಳ ಜೊತೆಗೆ ದೊಡ್ಡದಾಗಿ ಸಿದ್ಧಪಡಿಸಿಕೊಂಡು ಅವರೊಳಗೆ ಒಂದು ಸಿದ್ಧತೆಯ ಪೂರ್ವ ವಿಶ್ಲೇಷಣೆಗಳನ್ನು ಮಾಡಿಕೊಂಡು ಹೊರಟಿದ್ದಾರೆ. ಪ್ರವಾಹದಂತೆ ಮುಂದಕ್ಕೆ ಹರಿದು ಬರ್ತಾ ಇದ್ದಾರೆ. ಜಘನಂ ಪಾಲಯಾಮಾಸ ವಿರಾಟ ಸಹ ಕೇಕೈ. ಜಘನದ ಭಾಗವನ್ನ ವಿರಾಟ ಮತ್ತು ಕೇಕಯ ದೇಶದವರು ಸೇರ್ಕೊಂಡ್ರು. ಕಾಶಿರಾಜ ಶೈವ್ಯಶ್ಚ ರಥಾನಾಮೈದೈಸ್ತ್ರಿಭಿಃ 3,00,000 ಸೇನೆಯನ್ನ ಕಾಶಿರಾಜ ಮತ್ತು ಶೈವ್ಯನ ಜೊತೆಗೆ ವ್ಯೂಹದ ಕಟಿ ಪ್ರದೇಶವನ್ನ ಸೇರಿಕೊಂಡಿದ್ದಾರೆ ಅನ್ನುವಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನ 501 ಶ್ಲೋಕ ಇದೆ. ಏವಮೇತಂ ಮಹಾವ್ಯೂಹಂ ವ್ಯೂಹ್ಯ ಭಾರತ ಪಾಂಡವಾಃ ಸೂರ್ಯೋದಯನಮಿಚ್ಛಂತಃ ಯುದ್ಧಾಯ ದಂಶಿತಾಃ. ಮಹಾವ್ಯೂಹವನ್ನು ರಚಿಸಿ ಕವಚಗಳನ್ನು ತೊಟ್ಟುಕೊಂಡು ಸೂರ್ಯೋದಯಕ್ಕಾಗಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಆ ಕಡೆಯಿಂದ ಕೇಕಯ, ಕಾಶಿರಾಜ, ಶೈವ್ಯ ಇವರು 3 ಜನ 30,000 ಸೈನ್ಯವನ್ನು ಕಟ್ಟಿಕೊಂಡು ತಮ್ಮ ಕಟಿ ಪ್ರದೇಶವನ್ನ ಅಥವಾ ಯುದ್ಧದ ಮೇನ್ ಸ್ವಿಚ್ ಅನ್ನುವ ಹಾಗೆ ಯಾವುದೋ ಒಂದು ಭಾಗವನ್ನ ರಕ್ಷಿಸ್ತಾ ಇದ್ದಾರೆ. ಈ ವ್ಯೂಹವನ್ನು ರಚಿಸಿ ಕವಚಗಳನ್ನು ಧರಿಸಿ ಸೂರ್ಯೋದಯವನ್ನು ಬಯಸಿ ಅನೇಕ ರಾಜರು ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಇತ್ತ ಅವರ ಆನೆಗಳು, ರಥಗಳು, ಕುದುರೆಗಳು ಪ್ರಕಾಶಮಾನವಾಗಿ ಬಂಗಾರದಿಂದ ಹೊಳಿತಾ ಇದೆ. ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು ಅನ್ನುವಲ್ಲಿಗೆ 46ನೇ ಅಧ್ಯಾಯ ಮುಕ್ತಾಯವಾಯಿತು. ಇನ್ನು 7 ಮತ್ತು ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.
ಏನಾದ್ರೂ ಡೌಟ್ ಇದೆಯಾ ಸರ್? ಈ ವೇದವ್ಯಾಸರು ಸರ್, ಹರಿ ಹೇಳಿ, ಓಂ. ಕೇಳಿಸ್ತಿದೆ. ವೇದವ್ಯಾಸರು ಈ ಡಿಟೇಲ್ ಆಗಿ ವಿವರಣೆ ಮಾಡುವಂತ ಅವಶ್ಯಕತೆ ಅನಿವಾರ್ಯತೆ ಇತ್ತಾ ಸರ್? ಈಗ ನೋಡಿ, ಇದು ಮಹಾಭಾರತ ಅಂದ್ರೆ ಕೇವಲ ಒಂದು ಕಥೆ ಹೇಳುವುದು ಮಾತ್ರ ಉದ್ದೇಶ ಅಲ್ಲ. ಇದು ಶಸ್ತ್ರಾಸ್ತ್ರಗಳ ಪಾಠವನ್ನು ಮಾಡುತ್ತೆ, ರಾಜನೀತಿಯನ್ನು ಪಾಠ ಮಾಡುತ್ತೆ, ರಣತಂತ್ರವನ್ನ ಹೆಣೆಯುವುದು ಪಾಠ ಮಾಡುತ್ತೆ, ಭಾಷೆಯನ್ನು ಹೇಳುತ್ತೆ, ಮತ್ತೆ ಚಿಕ್ಕ ಚಿಕ್ಕ ಅವರ ವಿಷಯಗಳನ್ನ, ಅಂದ್ರೆ ಅವರು ಯುದ್ಧದ ಬಾಣಗಳನ್ನ ಪ್ರಯೋಗಿಸುವಾಗ ಅವರಿಗೆ ಎಷ್ಟು ಮಂತ್ರಗಳು ಗೊತ್ತಿತ್ತು ಅಂತ ಗೊತ್ತಾಗುತ್ತೆ. ಅದರಿಂದ ಅವರ ಜ್ಞಾನ ಎಷ್ಟು ದೊಡ್ಡದಿತ್ತು ಅಂತ ಗೊತ್ತಾಗುತ್ತೆ. ಹಾಗಾಗಿ ಆ ಯುದ್ಧವನ್ನ ಮಾಡ್ಲಿಕ್ಕೆ ಅವರು ಯಾವ ದೇವರನ್ನ ಅಥವಾ ಯಾವ ದೇವತೆಗಳನ್ನ ಆಶ್ರಯಿಸಿದ್ರು ಅನ್ನುವ ಹಿಂದೆ ಅವರ ತಪಸ್ಸು ಗೊತ್ತಾಗುತ್ತೆ. ಹೀಗೆ ನಾವ್ ಅನ್ಕೊಳ್ಳುದು ಕೇವಲ ಇದು ಡೀಟೇಲ್ ಅಂದ್ರೆ ನಮ್ಗೆ ಸ್ವಲ್ಪ ಇದರ ಹಿನ್ನೆಲೆ ಯಾವುದನ್ನು ನಾವು ಹೆಚ್ಚು ಗಮನಿಸಿಲ್ಲ. ಆದ್ರಿಂದಾಗಿ ಇದನ್ನ ಋಷಿಗಳು ದೇವತೆಗಳು ಕೂಡ ಅಧ್ಯಯನ ಮಾಡ್ಲಿಕ್ಕೆ ಬಳಸುವಂತಹ ಸಬ್ಜೆಕ್ಟ್ ಆದ್ರಿಂದ ನಾವು ಸ್ವಲ್ಪ ಇದರಲ್ಲಿ ಏನೇನ್ ಅಂಶ ಇದೆ ಎಲ್ಲಾ ಮುಖದಲ್ಲೂ ಚಿಂತನೆ ಮಾಡ್ತೇವೆ. ಅಂದ್ರೆ ಹೀಗೆ ಹೇಳಿದ್ರೆ ನಮ್ಗೇನು ಸಾಕಾಗ್ಲಿಲ್ಲ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಇಲ್ಲಿ ಹೇಳಿದ ಸಂಗತಿಗಳಲ್ಲಿ ಎಷ್ಟೋ ಆಯುಧಕ್ಕೆ ಸಂಬಂಧಪಟ್ಟ ವಿಷಯಗಳು ನಮ್ಗೆ ಗೊತ್ತಿಲ್ಲ. ನಾರಾಚ ಅಂದ್ರೆ ಏನು ಗೊತ್ತಿಲ್ಲ, ಶತಗ್ನಿ ಅಂದ್ರೆ ಏನು ಗೊತ್ತಿಲ್ಲ. ಇದೆಲ್ಲ ನಾವು ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಪ್ರಯತ್ನ ಪಟ್ರೆ ಇದು ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಇನ್ನು ಹಿಂದಿನ ದಿವಸ ಹೀಗೆ ತಮ್ಮ ಸೇನೆಯನ್ನ ಯುದ್ಧಕ್ಕೆ ಕರ್ಕೊಂಡು ಹೋಗಿ ಯುದ್ಧ ಮಾಡುವಾಗ ಅವರು ಅದಕ್ಕೆ ಸರಿಯಾದ ಪ್ರತಿಕ್ರಿಯೆಯನ್ನು ಕೊಡ್ಲಿಲ್ಲ ಅಂತ ಅನಲೈಸ್ ಮಾಡೋದಿದೆಯಲ್ವಾ, ಇದು ಪ್ರತಿ ದಿವಸ ಒಂದು ಈಗ ಶಿಬಿರ ಮಾಡಿ ಆಯ್ತು ಅಂದ್ರೆ ಇವತ್ತು ಶಿಬಿರದಲ್ಲಿ ನಾವ್ ಏನೇನ್ ಹೇಳ್ಕೊಟ್ವಿ, ಎಷ್ಟು ಮಕ್ಳಿಗೆ ಅರ್ಥ ಆಯ್ತು ಅನ್ನೋದನ್ನ ಒಂದು ಸಾಯಂಕಾಲ ನಾವು ಅನಲೈಸ್ ಮಾಡಿದ್ರೆ ಮರು ದಿವಸ ಶಿಬಿರದಲ್ಲಿ ಅದನ್ನ ನಾವು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಅಥವಾ ಒಂದು ದಿವಸದ ಸಭಾ ಕಾರ್ಯಕ್ರಮ ಆಯ್ತು, ಜನರಿಗೆ ಎಷ್ಟು ಹೊತ್ತು ಕೂಡ್ಲಿಕ್ಕೆ ಆಗ್ತಿತ್ತು, ಯಾರು ಉಪನ್ಯಾಸ ಅಮೋಘವಾಗಿತ್ತು, ನಿಜವಾದ ಅರ್ಥದಲ್ಲಿ ಭಾಷಣದಲ್ಲ, ಅಮೋಘವಾಗಿ ಭಾಷಣ ಮಾಡಿದ್ರು ಅಂತಲ್ಲ, ಮುಂದಿನ ಸರ್ತಿಗೆ ನಾವು ಏನು ಒಳ್ಳೆ ಪಾಯಿಂಟ್ ಅನ್ನು ಸ್ವೀಕಾರ ಮಾಡಬೇಕು, ಮರು ದಿವಸದ ಬೆಳವಣಿಗೆ ಹೇಗಿರ್ಬೇಕು, ಹೀಗೆ ಒಂದು ಅನಲೈಸ್ ಮಾಡುದು. ಮತ್ತೆ ಮಾಡುವಾಗ ಯಾರ ಹತ್ರ ಮಾಡ್ಬೇಕು, ಮಂತ್ರಾಲೋಚನೆ ಯಾರ ಹತ್ರ ಮಾಡ್ಬೇಕು, ಕೃಷ್ಣನ ಹತ್ರ ಮಾಡದ. ಮತ್ತೆ ಮುಕ್ತವಾಗಿ ನಮ್ಗೆ ಅವ್ರಂದ್ರೆ ಇಷ್ಟ, ಅದಕ್ಕೋಸ್ಕರ ಅವರನ್ನು ಹೇಗಂದ್ರೆ ಅಲ್ಲಿ ಹೊಗಳುದು ನಮ್ಗೆ. ಯಾಕೆಂದ್ರೆ ಯುದ್ಧದಲ್ಲಿ ಗೆಲ್ಲಬೇಕು ಹೊರತು ಈ ವ್ಯಕ್ತಿಯನ್ನು ಗೆಲ್ಲಿಸುವುದಲ್ಲ. ಈಗ ಇಲ್ಲಿ ಪಕ್ಷಪಾತ ಮಾಡ್ಲಿಕ್ಕಿಲ್ಲ. ಅರ್ಜುನನ ಬಗ್ಗೆ ಪ್ರಾಮಾಣಿಕವಾಗಿ ಹೇಳಿದ್ರು. ವಸ್ತುತ ಅರ್ಜುನ ಅಂದ್ರೆ ತುಂಬಾ ಇಷ್ಟ ಧರ್ಮರಾಜನಿಗೆ. ಆದ್ರೆ ಈ ಸಂದರ್ಭದಲ್ಲಿ ಅರ್ಜುನ ಕೇವಲ ತನ್ನ ಪಕ್ಷದ ಪರವಾಗಿ ಹೋರಾಡ್ತಾ ಇದ್ದಾನೆ ಹೊರತು ಎದುರಾಳಿಗಳನ್ನ ಮುಗಿಸ್ಬೇಕು ನೀಗಿಸ್ಬೇಕು ಅಂತ ಯುದ್ಧ ಮಾಡ್ತಾ ಇಲ್ಲ. ಅವನು ಇನ್ನು ಆ ಕಡೆಗೆ ಸಾಫ್ಟ್ ಕಾರ್ನರ್ ಇಟ್ಕೊಂಡೇ ಯುದ್ಧ ಮಾಡ್ತಾ ಇದ್ದಾನೆ. ಯುದ್ಧದ ಗೆಲುವನ್ನ ಸಂಪಾದಿಸ್ಲಿಕ್ಕೆ ಬೇಕಿರುವಂತಹ ನಿಜವಾದ ಅರ್ಹತೆ, ಕ್ಷಾತ್ರ ಧರ್ಮದ ಕೆಚ್ಚು ಅವನಲ್ಲಿ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ, ನೀವು ಇದೆಲ್ಲ ಯೋಚನೆ ಮಾಡಿದ್ರೆ ಈ ಯುದ್ಧದ ಪ್ರಕ್ರಿಯೆಯಲ್ಲಿ ನಮಗೆ ಗೊತ್ತಿರಬೇಕಾದ ಮತ್ತು ನಾವು ಜಾಗೃತ ವಹಿಸಿಕೊಂಡು ಮಾಡಬೇಕಾದ ಪೂರ್ವ ಸಿದ್ಧತೆ ಏನು ಅನ್ನೋದು ಗೊತ್ತಾಗುತ್ತೆ. ಇನ್ನು ಯುದ್ಧದಲ್ಲಿ ವಸ್ತುಗಳನ್ನ ಏನೇನು ಬಳಸ್ತಾ ಇದ್ರು, ಅದಕ್ಕೆ ಏನೇನ್ ಪದಗಳಿದ್ವು. ಕಾರ್ತಸ್ವರ ಅಂತ ಬಂತು, ಇದು ಬಂಗಾರಕ್ಕಿರುವ ಅಪರೂಪದ ಒಂದು ಶಬ್ದ. ಈ ಕಾರ್ತಸ್ವರ ಅಂದ್ರೆ ಈ ಶಬ್ದ ಯಾಕೆ ಬಂತು, ಈ ಸ್ವರ ಬಂತು ಅಂತಂದ್ರೆ ಇದರ ಹಿಂದೆ ಏನೋ ಒಂದು ಬಂಗಾರದ ವಿಶೇಷತೆ ಇದೆ ಅಂತ. ಹೀಗೆ ಶಬ್ದ ವಿಶೇಷ, ಪದ ವಿಶೇಷ, ಪದಾರ್ಥ ವಿಶೇಷ, ಅದಕ್ಕೆ ಹೇಳಿದಂತಹ ಭಾಷಾ ವೈವಿಧ್ಯ, ಅದಕ್ಕೆ ಸಂಬಂಧಪಟ್ಟ ವ್ಯಾಕರಣ, ಅದನ್ನು ಹಿಂದೆ ಬಳಸಿದ ರೀತಿ, ಬೇರೆ ಪುರಾಣಗಳಲ್ಲಿ ಇದನ್ನು ಯಾಕೆ ಬಳಸಿದ್ರು, ಇನ್ನು ಇದೆಲ್ಲ ನೋಡಿದ್ರೆ ಇದು ಒಂದು ದೊಡ್ಡ ಪ್ರಪಂಚ. ಹೀಗೆ ಇದರಲ್ಲಿ ಯೋಚನೆ ಮಾಡಿದ್ರೆ ತಿಳ್ಕೊಳ್ಳಿಕ್ಕೆ ಮುಗಿಯದಷ್ಟು ಸಂಗತಿಗಳು ಇಲ್ಲಿ ನಮಗೆ ವಸ್ತು ಸ್ವರೂಪದ ದೃಷ್ಟಿಯಿಂದ ಕಾಣುತ್ತಾದ್ರಿಂದ ಅವ್ರು ಬಹಳ ಕಮ್ಮಿಯೇ ಹೇಳಿದ್ದು. ಯಾಕೆಂದ್ರೆ ಇನ್ನೂ 99 ಲಕ್ಷ ದೇವತೆಗಳ ಹತ್ರ ಇದೆ. 1 ಕೋಟಿ ವಿಸ್ತಾರದ ಮಹಾಭಾರತದಲ್ಲಿ ಕೆಲವು ಭಾಗವನ್ನ ಮಾತ್ರ, ಅಂಶವನ್ನ ಮಾತ್ರ 100ರಲ್ಲಿ 1 ಅಂಶದ ಭಾಗ ಬಂದಿದೆ. ಇನ್ನುಳಿದ ಭಾಗ ಎಲ್ಲ ಹೇಳಲಿಕ್ಕೆ ಉಳಿದೇ ಹೋಗಿದೆ. ಆದ್ರಿಂದ ಇಂಥ ಅಂಶವನ್ನ ನಾವು ಗಮನಿಸ್ಲಿಕ್ಕಾದ್ರೂ ಕೂಡ ಈ ಭಾಗಗಳನ್ನ ವಿಶೇಷವಾಗಿ ಓದುವಾಗ ಅದರ ಹಿನ್ನೆಲೆಗಳನ್ನ ಅರ್ಥ ಮಾಡಿಕೊಳ್ಬೇಕು. ಸರ್, ಪ್ರಸ್ತುತ ಯುದ್ಧಕ್ಕಾಗ್ಲಿ ಪ್ರಸ್ತುತಿಗೆ ಆ ವಿಷಯ ತಿಳ್ಕೊಂಡಿದ್ದು ಪ್ರಯೋಜನ ಇಲ್ಲಲ್ಲ ಸರ್? ಯಾರಿಗೆ? ಒಟ್ಟು ಯಾರಿಗೇ ಆಗ್ಲಿ, ಕ್ಷತ್ರಿಯರಿಗಾಗ್ಲೂ ಆ ಯುದ್ಧ ಅದ್ರಂಗ ಯುದ್ಧ ಮಾಡೋದಿಲ್ರಿ. ಅದೆಲ್ಲ ಈ ಒಪ್ಪಂದ ಆಗಂಗಿಲ್ಲ. ಕರೆಕ್ಟ್ ಕರೆಕ್ಟ್. ಆದ್ರೆ ಯುದ್ಧದಲ್ಲಿ ಬಾಣ ಧನುಸ್ಸು ಇಲ್ಲದೆ ಇದ್ರು ಕೂಡ ಇವತ್ತು ಗಮನಿಸಿ, ಈಗ ಇರಾನನು ಇನ್ನು 20 ಅಥವಾ ಅವ್ರು ಹೇಳೋ ಪ್ರಕಾರ 20 ವರ್ಷದಿಂದ ಅವರ ನಡೆಸಿದ ಸಿದ್ಧತೆ ಇನ್ನೇನಿಲ್ಲ ಅಂದ್ರೆ 1 ವರ್ಷದ ತನಕ ನಾವು ಯಾರಿಗೂ ಸರೆಂಡರ್ ಆಗೋ ಪ್ರಶ್ನೆ ಇಲ್ಲ. ಅಲ್ಲಿ ತನಕ ನೀವು ಬದುಕಿದ್ರೆ ನಿಮ್ಗೆ ಸರೆಂಡರ್ ಆಗ್ತೀವಿ, ಇಲ್ಲ ಅಂದ್ರೆ ನಾವು ನಿಮ್ಮನ್ನು ಗೆದ್ದು ಬಿಡ್ತೀವಿ. ಅಂದ್ರೆ ಈ ಒಂದು ಹೋರಾಟದ ಕೆಚ್ಚು ಏನಿದೆ, ಈಗ ಮಹಾಭಾರತದ ಹಾಗೆ ಇಲ್ಲಿ ಬಾಣ ಬಿಲ್ಲು ಏನೂ ಇಲ್ಲ. ಆದ್ರೆ ಅಷ್ಟೇ ಸ್ಟ್ರಾಟಜಿಯನ್ನು ನೀವು ಸರಿಯಾಗಿ ಯೋಚನೆ ಮಾಡಿದ್ರೆ ಅವರು 20 ವರ್ಷದಿಂದ ನಡೆಸಿದ ಸಿದ್ಧತೆಗಳು, ಅದು ಬಂಕರ್ ಇರಬಹುದು, ಅಥವಾ ರೋಬೋಟ್ ಇರಬಹುದು, ಅಥವಾ AI ಚಾಲಿತ ಕ್ಷಿಪಣಿಗಳಿರಬಹುದು, ಏನೇನು ಅದು ಏನು ಅಂದ್ರೆ
ಯಾರು ಇಲ್ಲಿ ತನಕ ಪ್ರವೇಶವೇ ಮಾಡದಂತಹ ಮರುಭೂಮಿಗಳಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳ ಸಂಗ್ರಹ ಅಲ್ಲಿ ಕಾಣಿಸ್ತಿದೆ. ಅಂದ್ರೆ ಇದೆಲ್ಲ ಅವರು ಇನ್ನು ನೋಡಿ 31 ವಿಭಾಗ ಮಾಡಿ ಅವ್ರು ಈಗ ಮುಖ್ಯ ಖಮೇನಿಯನ್ನ ಸಂಹಾರ ಮಾಡಿದ್ರೂ ಕೂಡ ಯುದ್ಧ ನಿಂತೇ ಇಲ್ಲ. ನಮ್ಮಲ್ಲಿ ಈಗ ಯಾರಾದ್ರೂ ಒಬ್ಬ ನಾಯಕ ತೀರ್ಕೊಂಡ ಅಂದ್ರೆ ದೇಶ ತಕ್ಷಣವೇ ಒಳಗೊಳಗೆ ಜಗಳ ಆಗಿ ತಕ್ಷಣ ದೇಶಕ್ಕೆ ಬಂಡಾಯ ಎದ್ದು ಪಕ್ಕದ ದೇಶಗಳೆಲ್ಲ ಒಂದಿಷ್ಟು ಭಾಗಗಳನ್ನು ಆಕ್ರಮಿಸಿಕೊಂಡು ಹೀಗೆ ಹಿಂದೆ ಯುದ್ಧ ಆಗ್ತಾ ಇದ್ದಿದ್ದು. ಈಗ ಈ ಯುದ್ಧದ ಹಿನ್ನೆಲೆಯಲ್ಲಿ ಅದಕ್ಕೆ ನೋಡಿ ಕೃಷ್ಣ ಇಡೀ ಸ್ಟ್ರಾಟಜಿಯನ್ನು ಹೇಗೆ ಬಳಸಿದ. ಯಾರ್ಯಾರು ಎಷ್ಟೆಷ್ಟು ಭಾಗದ ಸೈನ್ಯಗಳಿಗೆ ಅಧಿಕಾರಿಗಳಾಗಿದ್ರು ಕೂಡ ಕೃಷ್ಣನನ್ನು ಒಂದು ಕೇಳಬೇಕು. ಈಗ ಕೃಷ್ಣ ಅಕಸ್ಮಾತ್ ಈ ಸೇನೆಯಲ್ಲಿ ಅವನು ಮುಂದೆ ನಡೆಸ್ಲಿಕ್ಕಿಲ್ಲ ಅಂದ್ರೆ ಮತ್ತೆ 7 ವಿಭಾಗದಲ್ಲಿ 7 ಅಕ್ಷೋಹಿಣಿಗಳಿಗೆ ಪ್ರತ್ಯೇಕ ಇದ್ದಾರೆ. ಅದರಲ್ಲಿ ಯಾರಾದ್ರೂ ಒಬ್ಬ ಸಂಹಾರ ಆದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಅನೇಕಿನಿಗಳಿಗೆ ವಿಭಾಗ ಮಾಡುವಂತಹ ನಾಯಕರಿದ್ದಾರೆ. ಅಲ್ಲಿ ವಿಭಾಗ ಆದ್ರೆ ಮತ್ತೆ ಡಿಸೆಂಟ್ರಲೈಸೇಷನ್ ಅನ್ನುವಂಥದ್ದು ಏನು ಇವತ್ತು ಆ ಯುದ್ಧದ ಪ್ರಕ್ರಿಯೆ ಅಲ್ಲಿ ನೋಡಿ ನಾಯಕ ಹೇಳಲಿಲ್ಲ ಅಂದ್ರೂ ಹಿಂದೆಯೇ ಸೂಚಿತವಾದಂತಹ ರೀತಿಯ ಸ್ಟ್ರಾಟಜಿಯನ್ನ ಮುಂದೆ ವರಿಸ್ಕೊಂಡು ನೋಡಿ ಅವರು ಒಂದು ದೇಶದ ಜೊತೆಗೆ ಯುದ್ಧ ಮಾಡ್ತಾ ಇಲ್ಲ, ಎಲ್ಲಾ ಕೊಲ್ಲಿಯ ದೇಶದ ಜೊತೆಗೂ ಯುದ್ಧ ಮಾಡ್ತಿದ್ದಾರೆ. ನಾನು ಹೇಳುದು ಈ ಯುದ್ಧದ ಪ್ರಕ್ರಿಯೆ ಇವತ್ತಿನ ಯೋಚನೆ ಮಾಡಿದ್ರೆ ಈ ಭಾರತದ ಪ್ರತಿಯೊಂದು ಮಾತು ಕೂಡ ಅಪ್ಲೈ ಆಗ್ತಾ ಇದೆ. 31 ವಿಭಾಗಗಳಲ್ಲಿ ಅವರು ಪ್ರತ್ಯೇಕವಾಗಿ ಬೇರೆ ಬೇರೆ ದೇಶದ ಸೇನಾ ನೆಲೆಗಳ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ. ಬರೀ ಇಸ್ರೇಲ್ನ ಜೊತೆಗೆ ಅಮೆರಿಕ ಜೊತೆಗೆ ಮಾತ್ರ ಯುದ್ಧ ಮಾಡ್ತಿಲ್ಲ ಅವರು. ಅಂದ್ರೆ ಇಷ್ಟು ವಿಸ್ತೃತವಾದ ಒಂದು ಯುದ್ಧದ ಕಲೆಯನ್ನ ನಾವು ಅವತ್ತಿಗೆ ಯೋಚಿಸಿದ್ರು ಇವತ್ತಿಗೆ ಯೋಚಿಸಿದ್ರು ಯುದ್ಧದ ಪ್ಯಾಟರ್ನ್ ಒಂದೇ. ಯುದ್ಧದ ವಸ್ತುಗಳು, ಅದಕ್ಕೆ ಬಳಸುವಂತಹ ಆಯುಧಗಳ ವಿಶೇಷತೆಗಳು ಬೇರೆ ಬೇರೆ ಇರಬಹುದು, ಆದ್ರೆ ಮನಸ್ಥಿತಿ ಮತ್ತು ಎದುರಾಳಿಗಳು ಕೈಗೊಳ್ಳುವ ಪ್ರತಿಕ್ರಿಯೆಗಳು, ಅದಕ್ಕಾಗಿ ಸನ್ನದ್ಧರಾಗಿರ್ಬೇಕಾದ ರೀತಿ ನೀತಿಗಳು ಇದೆಲ್ಲವೂ ಕೂಡ ಸಮಾನವೇ. ಹಾಗಾಗಿ ಇದು ಇವತ್ತಿಗೆ ಪ್ರಸ್ತುತ ಅಂತ ಅನಿಸುದಿಲ್ವಾ? ಅಂದ್ರೆ ಕೆಲವು ಅಂಶಗಳು ಈಗ ನೀವು ಆ ಸೇನೆಯಲ್ಲಿ ನಾರಾಚ ಅಂದ್ರೆ ಏನು, ಅದಂದ್ರೆ ಏನು, ಇದಂದ್ರೆ ಏನು, ಇವತ್ತಿಗೆ ಮೋಸ್ಟ್ಲಿ ಮುಗಿಬಹುದು, ಅಂದ್ರೆ ಉಪಯೋಗ ಇಲ್ಲದೆ ಇರ್ಬೋದು. ಆದ್ರೆ ಈಗ ನೋಡಿ ಗ್ಯಾಸ್ ಇಲ್ಲ ಅಂದ ತಕ್ಷಣ ಈಗ ಎಲ್ಲ ಸೀಮೆ ಎಣ್ಣೆ ಕಲ್ಲಿದ್ದಲು ಶುರು ಆಯ್ತು, ಮತ್ತೆ ಉಪಯೋಗಿಸ್ಬೇಕು ಅಂತ ಆಯ್ತು. ಉಪಯೋಗಿಸ್ಲಿಕ್ಕೋಸ್ಕರ ಬೇಕಾದ ವ್ಯವಸ್ಥೆಗಳೆಲ್ಲ ನಡೀತಾ ಇದೆ. ಈ ಕರೆಂಟು ಒಂದು ದಿವಸ ಇಲ್ಲ ಅಂತ ಆಗುತ್ತೆ, ಆಗ ಮತ್ತೆ ಈ ಮೊಬೈಲ್ ಇಲ್ಲ, ರೋಬೋನು ಇಲ್ಲ, AI ಇಲ್ಲ, ಎಂತದೂ ಇಲ್ಲ, ವಾಪಸ್ ಮತ್ತೆ ಇದೇ ಯುದ್ಧ ಪ್ರಕ್ರಿಯೆಗೆ ಬರ್ಬೇಕು. ಎಷ್ಟು ಈಗ ನೋಡಿ ಎಲ್ಲ ಆಯ್ತು, ಕಾಡಿಗೆಲ್ಲೋ ಹೋಗಿ ಸಿಕ್ಕಾಕೊಂಡು ಯುದ್ಧ ಮಾಡ್ತೇವೆ ಅಂತಂದ್ರೆ ಆವಾಗ ನಮ್ಮ ಯಾವ ಸ್ಯಾಟಲೈಟ್ಗಳು ಕೆಲಸ ಮಾಡುದಿಲ್ಲ ಅಂತಂದ್ರೆ ಎದುರಾಳಿಗಳು ಆ ಸ್ಯಾಟಲೈಟ್ ಅನ್ನ ಸ್ಥಗನಗೊಳಿಸಿದ್ರು ಅಂತ ಇಟ್ಕೊಳ್ಳಿ, ಅವರಿಗೆ ಬೇಕಾದ ಹಾಗೆ ಅದನ್ನ ತಮಗೆ ಬೇಕಾದಂತೆ ಬಳಸಿಕೊಂಡ್ರು ಅಂತ ಇಟ್ಕೊಳ್ಳಿ. ಆವಾಗ ನಾವು ಇಡೀ ಈ ಸೇನೆಯ ವ್ಯವಸ್ಥೆಯನ್ನ ಬೇರೆ ಮುಖದಲ್ಲೇ ಬಳಸ್ಕೊಳ್ಬೇಕಾಗತ್ತೆ. ಮತ್ತೆ ಯಥಾ ಪ್ರಕಾರ ಇದೇ ಆಯುಧಗಳಿಗೆ ಬರ್ಬೇಕು, ಆಗ ಮತ್ತೆ ಮಾನಸ ತಾಕತ್ತನ್ನು ಬೆಳೆಸಿಕೊಳ್ಬೇಕು. ಇದು ಈ ಕ್ಷಣಕ್ಕೆ ಇದೇ ತರದ ಪೂರ್ತಿ 100ಕ್ಕೆ 100 ಯುದ್ಧದ ಅಂಶಗಳು ಇಲ್ಲದೆ ಇರ್ಬೋದು, ಆದ್ರೆ ಮತ್ತೆ ಈ ಚಕ್ರ ತಿರುಗಿ ಅಲ್ಲಿಗೆ ಬಂದು ನಿಲ್ಲತ್ತೆ. ಆಗ ಈ ತರದ ಕೈಕುಸುರಿಗಳ ಕೆಲಸಗಳೇ ವಾಪಸ್ಸು ಆಯುಧಗಳಾಗಿ ನಿಲ್ಲತ್ತೆ ಅನ್ನುವ ದೃಷ್ಟಿಯಿಂದ ಇದು ಸಾರ್ವಕಾಲಿಕವಾದ ಯುದ್ಧ. ಎಷ್ಟು ಸರ್ತಿ ಎಷ್ಟು ರೀತಿಯಾದ ಆಧುನಿಕತೆಯ ಸ್ಪರ್ಶವನ್ನ ಕೊಟ್ಟರೂ ಕೂಡ ಒಂದು ಕಾಲದಲ್ಲಿ ಅದಕ್ಕೆ ಬೇಕಿರುವ ಮೂಲ ಧರ್ಮಗಳು ನಾಶ ಆಯ್ತು. ಮನುಷ್ಯನ ಆತ್ಮಧರ್ಮವೇ ಕೊನೆಯವರೆಗೂ ಉಳಿಯುವುದು ಹೊರತು ಉಳಿದ ಯಾವುದೇ ತರದ ಆಧುನಿಕತೆಯ ಸ್ಪರ್ಶ, ಮಾಡರ್ನೈಸೇಷನ್ ಅನ್ನುವ ರೀತಿ ನೀತಿಗಳು ಬಹಳ ಕಾಲ ಬಾಳಲ್ಲ. ಇವತ್ತು ನಾವು ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೋದು, ಹೌದು ಇವತ್ತಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು, ಆದ್ರೆ ಇದೇ ಸಾರ್ವಕಾಲಿಕವಾಗಿ ಉಳಿಯಲ್ಲ. ಇದಕ್ಕೂ ಒಂದು ದಿವಸ ಅಂತ್ಯ ಇದೆ, ಇದು ಒಂದು ದಿವಸ ನಾಶವಾಗುತ್ತೆ. ಇದರ ಮೀರಿ ಮನುಷ್ಯ ಆಗ ದಡ್ಡನಾದಾಗ ಯಾರು ಕಾಡಲ್ಲಿ ವಾಸವಾಗಿರ್ತಾನೋ ಅವನೇ ಅತ್ಯಂತ ಶ್ರೇಷ್ಠನಾಗಿ ಉಳಿತಾನೆ. ಯಾಕೆಂದ್ರೆ ಉಳಿದ ಎಲ್ಲಾ ಏನು ಶಕ್ತಿಯ ಮೂಲಗಳೆಲ್ಲ ಕೊರತೆ ಆದಾಗ ಈ ಶಕ್ತಿಯೇ, ಆತ್ಮಶಕ್ತಿಯೇ ಅಥವಾ ಪ್ರಾಕೃತಿಕ ಶಕ್ತಿಯೇ ನಮಗೆ ಮತ್ತೆ ಯಥಾಸ್ಥಿತಿಗೆ ಬಂದು ನಿಲ್ಲುತ್ತೆ. ಮತ್ತೆ ಮಾನಸ ಶಕ್ತಿಯನ್ನ ಬೆಳೆಸಿಕೊಂಡು ಅಸ್ತ್ರ ದೇವತೆಗಳನ್ನು ಒಲಿಸಿಕೊಂಡು ಯುದ್ಧ ಮಾಡಬೇಕಾಗುತ್ತಷ್ಟೇ. ಸರಿ ಸರಿ. ಇನ್ಯಾರಾದ್ರೂ ಏನಾದ್ರೂ ಕೇಳುದಿದ್ಯಾ? ಹಾ, ಒಂದು ಪ್ರಶ್ನೆ. ಈಗ ಯುಧಿಷ್ಠಿರ ಈ ರೀತಿ ದುಃಖಪಟ್ಟ, ಅವನಿಗೆ ಭಗವದ್ಗೀತೆ ಹಾಗೆ ಯಾಕೆ ಉಪದೇಶ ಮಾಡ್ಲಿಲ್ಲ ಅಂತ.
ಇಲ್ಲಿ ಅವನು ಉಪದೇಶ ಮಾಡ್ಲಿಲ್ಲ, ಆದ್ರೆ ಅಂತದ್ದೇ ಕೆಲವು ಮಾತುಗಳನ್ನ ಆಡಿದ್ದಾನೆ ಅಂತ ನಮಗೆ ಮುಂದಿನ ಮಾತುಗಳಲ್ಲಿ ಗೊತ್ತಾಗುತ್ತೆ. ಅದು ಏನು ಅಂತ ಮತ್ತೆ ಮುಂದಿನ ಅಧ್ಯಾಯದ ಮಾತುಗಳಲ್ಲಿ ಕೇಳೋಣ. ಅಷ್ಟು ದೀರ್ಘವಾದ ಉಪದೇಶ ಮಾಡ್ಲಿಲ್ಲ, ಯಾಕೆಂದ್ರೆ ಅಷ್ಟು ವಿಷಯಗಳನ್ನು ಈಗ ಧರ್ಮರಾಜನು ತಿಳ್ಕೊಂಡಿದ್ದಾನೆ. ಇದರ ಮೇಲೆ ಕೆಲವು ಸಂಗತಿಗಳನ್ನು ಹೇಳ್ಬೇಕಿತ್ತು, ಅದನ್ನು ಹೇಳ್ತಾನೆ. ಅವನು ಎಲ್ಲಿ ಸೋತಿದ್ದಾನೋ ಆ ವಿಷಯವನ್ನು ಹೇಳ್ಬೇಕಿತ್ತು, ಅದನ್ನು ಹೇಳ್ತಾನೆ. ಅವನಿಗೂ ಕಾಡಿಗೆ ಹೋಗ್ಬೇಕು ಅಂತೆಲ್ಲ ಅನ್ನಿಸ್ತಲ್ಲ, ಅದಕ್ಕೋಸ್ಕರ ಕರೆಕ್ಟ್. ಅವನ ದುಃಖ ಕರೆಕ್ಟು, ಅವನು ಹೇಳಿದ ಮಾತು ಹೌದು. ಅದಕ್ಕೆ ಕೃಷ್ಣ ಮುಂದೆ ಕೆಲವು ಸಂಗತಿಗಳನ್ನ ಹೇಳಿ ಅವನ ಆಸಕ್ತಿಯನ್ನು ಮತ್ತೆ ಯುದ್ಧದಲ್ಲಿ ತೊಡಗುವಂತೆ ಮಾಡ್ತಾನೆ. ಇಲ್ಲಿ ವಿಸ್ತಾರವಾಗಿ ಅದನ್ನು ಕೊಟ್ಟಿಲ್ಲ ಅಷ್ಟೇ. ಅವನಿಗೆ ಸ್ವಲ್ಪ ಪೂರ್ವದಲ್ಲೇ ಅರ್ಜುನನಿಗೆ ಹೇಳಿದ ಉಪದೇಶ ಹೆಚ್ಚು ಕಮ್ಮಿ ಸುತ್ತಲಿದ್ದ ಎಲ್ಲರಿಗೂ ಉಪಯೋಗಕ್ಕೆ ಬಂದಿದೆ. ಅದನ್ನ ಹಿಂದೆ ಭೀಮನೂ ಹೇಳಿದ್ದ. ಈಗ ಕೆಲವೊಂದು ಪಾಯಿಂಟ್ ಅಲ್ಲಿ ಅವನನ್ನು ಎಚ್ಚರಿಸಬೇಕಿತ್ತು, ಅಷ್ಟನ್ನ ಕೃಷ್ಣ ಎಚ್ಚರಿಸಿದ್ದಾನೆ. ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾನೆ ಧರ್ಮರಾಜ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ.